ಬೇಡಿ ನಾನು ಕೊಡುತ್ತಾಂಬೆದಾಗಿ ನೀವು ಬೇಡುವುದಾದರೆ ಆತನಿಗೆ ಕೊಡುವುದಕ್ಕೆ ಸಿದ್ಧನಾಗಿದ್ದನು. ಬೇಡಿ. ಅಯ್ಯ ನಿನಗೆ ಸ್ತೋತ್ರ. ನಿಮ್ಮ ಮಕ್ಕಳು ಪ್ರಾರ್ಥನೆಯಲ್ಲಿ ಬೇಡ್ತಕ್ಕಂಥನಾಗಿದ್ದಾರೆ ದೇವರೇ. ಯಾರಿಗೇನು ಅವಶ್ಯಕತೆ ಅದನ್ನು ಕರ್ತವ್ಯ ಯಾರು ಯಾವ ವಿಷಯವಾಗಿ ನಿಮ್ಮ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರೋ ಅವ್ರ ಪ್ರಾರ್ಥನೆಯನ್ನು ಕೇಳಿ ಅವ್ರಿಗೆ ನೀನು ತಾನೇ ಬಲಪಡಿಸಕರ್ತಾನೆ. ನೀನು ಬಲಪಡಿಸಿ ಹೋದರೆ ದೇವರೆಷ್ಟೋ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ಮಾಡುತ್ತಿದ್ದಾರೆ. ಇವಾಗ ನಿಮ್ಮ ಒಂದು ವಿಷಯ ಪ್ರಾರ್ಥನೆ ಮಾಡಿ. ನಿಮ್ಮ ತಾಯಿ ತಂದೆಗೆ ಮಾಡಿರ್ತಕ್ಕಂಥ ನಿಮ್ಮ ಯಜಮಾನ, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದ ವಿಷಯಕ್ಕೋಸ್ಕರ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಬಲಹೀನತೆ ಇಲ್ಲದ್ರೆ, ಯಾರಾದ್ರೂ ರೋಗ ವ್ಯಾಧಿ ಇಲ್ಲರೇನೋ, ಯಾರಿಗಾದ್ರೂ ರಕ್ಷಣೆ ಇಲ್ಲೇನೋ, ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ. ದೇವರ ಅದ್ಭುತ ಮಾಡಲಿ. ದೇವರೇ ನಮ್ಮ ರೋಗದಲ್ಲಿ ಇವ್ರು ಹರ ದೇವರೇ ಇವ್ರಿಗೆ ಸ್ವಸ್ಥತೆಗಾಗಿ ನಾವು ಪ್ರಾರ್ಥನೆ ಮಾಡ್ತಾರೆ. ಸ್ವಸ್ಥತೆ ಮಾಡಿ ಪ್ರಾರ್ಥಿಸಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ರಾಣಿ ಸಹೋದರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ಒಂದು ಕಿಡ್ನಿ ಫೇಲ್ ಆಗಿದೆ ಅಂತ ಹೇಳಿದ್ದಾರೆ ದೇವರೇ ಡಾಕ್ಟರ್ಸ್. ಲಿವರ್ ಡ್ಯಾಮೇಜ್ ಆಗಂತ ಹೇಳಿದ್ದಾರೆ. ಕಾಮಣಿ, ಬಿಳಿ ಕೆಂಪು ಕಾಮಣಿ, ಹಸಿರು ಕಾಮಣಿ ನಡೆದಂಥದ್ದು ಎಲ್ಲ ರೋಗ ವ್ಯಾಧಿ ನಾವು ಸ್ವಸ್ಥತೆ ಮಾಡಿ ಬೆಳೆಗಳಿಗೆ ಕೊಟ್ಟು ಒಳ್ಳೆಯ ಒಂದು ಆರೋಗ್ಯ ಪಡಿಸಬೇಕು. ನಮ್ಮ ಮನೆಯಲ್ಲಿ ಇನ್ನು ಮೂಗರಿಗೆ ರಕ್ಷಣೆ ಕಾಡ್ತಾನೆ. ನನ್ನ ಮಗನಾಗಿರ್ತಕ್ಕಂಥ ನಿಖಿಲೊಬ್ಬನಿಗೆ ದೇವರೇ, ನಮ್ಮ ಮಗನ ತರೋಷನೊಬ್ಬನಿಗೆ ಕಾಡ್ತಾನೆ. ಆಮೇಲೆ ನನ್ನ ಸಣ್ಣ ತಮ್ಮನೊಬ್ಬನಿಗೆ ಕಾಡ್ತಾರೆ. ರಕ್ಷಣೆ ದೇವರೇ, ಕಂಸಂದಲ್ಲಿ ಮಾರ್ಪಟ್ಟೆ ನಿನ್ನೆಲ್ಲ ಸೇರುವುದಕ್ಕಾಗಿ ದೀಕ್ಷಿತ ಮಾಡಿಕೊಂಡು ಪರಿಶುದ್ಧರಾಗಿ ಜೀವಿಸುವಾಗ ಕೃಪೆ ತೋರಿಸುವುದನ್ನು ನಾವು ಪ್ರಾರ್ಥಿಸ್ತೇವೆ. ಇನ್ನು ನಮ್ಮ ರಕ್ತ ಸಂಬಂಧಿಕರಲ್ಲಿ ಯಾರಿಗಾದರ ರಕ್ಷಣೆ ಇಲ್ಲ ರಕ್ಷಣೆ ನಡೆಸುವುದನ್ನು ನಾವು ಪ್ರಾರ್ಥಿಸ್ತಕ್ಕಂಥ ನಮ್ಮ ಸಭೆಯನ್ನು ನಿನ್ನ ಹಸ್ತಕೊಟ್ಟು ನಾವು ಪ್ರಾರ್ಥಿಸ್ತಾ ಬಲಪಡಿಸ್ತೇವೆ. ಮಕ್ಕಳು ಯಾವ ವಿಷಯ ಪ್ರಾರ್ಥನೆ ಮಾಡುತ್ತಾರೋ ಕರ್ತನೆ, ಯಾರ ವಿಷಯ ಪ್ರಾರ್ಥನೆ ಮಾಡುತ್ತಾರೋ, ಯಾರು ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡುತ್ತಾರೋ ಅವ್ರಿಗೆ ಸ್ವಸ್ಥತೆ ಮಾಡೋರು ಗಡೆ ಕೂಡ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡುತ್ತೇವ್ರಿ. ಅವ್ರು ಯಾವ ಹಾಸ್ಪಿಟಲ್ ಅರ ಗೊತ್ತಿಲ್ಲ, ಯಾರ ಮನೆಯಲ್ಲಿ ಹೋಗುದಾರ ಗೊತ್ತಿಲ್ಲ, ಯಾವ ಸ್ಥಿತಿಯಲ್ಲಿ ಇದ್ದಾರೋ ಗೊತ್ತಿಲ್ಲ ದೇವರೇ. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತನೆ. ಸ್ವಸ್ಥತೆ ಮಾಡೋದು ಹಾಲಾಗಿ ಅವ್ರಿಗೆ ಗಡೆ ಕೊಡು, ರಕ್ಷಣೆ ಕೊಡು. ನಿನ್ನ ಮಕ್ಕಳಾಗಿ ಜೀವಿಸುವಾಗ ಇವಾಗ ನೀನು ಯಾರ ಕೈ ಹಿಡ್ಕೊಂಡಿದ್ದೋ ಅವರಿಗಾಗಿ ಪ್ರಾರ್ಥನೆ ಮಾಡು. ಯಾರ ಕೈಯಲ್ಲಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದೋ ಅವರಿಗಾಗಿ ಪ್ರಾರ್ಥನೆ ಮಾಡು. ನೀನು ಅವರಿಗಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಮುಖಾಂತರವಾಗಿ ಅವರು ಗುಣಪಡಿಸ್ತಾರೆ. ನಿನ್ನ ಮುಖಾಂತರವಾಗಿ ಅವ್ರ ದೇವರು ಅವ್ರ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ನಿನ್ನ ಮುಖಾಂತರವಾಗಿ ಅವ್ರ ಕುಟುಂಬ, ಅವ್ರ ಹೃದಯ, ಅವ್ರ ಕೆಲಸ ಕಾರ್ಯ, ವ್ಯಾಪಾರ, ಬಿಸ್ನೆಸ್ ಅದ್ಭುತವಾಗಿ ಕಟ್ಟಿಕೊಳ್ಳಕ್ಕೆ ಅವಕಾಶ ಇದೆ. ಅವ್ರ ಸಾಲದಲ್ಲಿ ಒಂದು ಮುನ್ನು ಹೋಗಿದ್ದಾರೆ. ಸಾಲದ ಪಾತ್ರಗಳ ದೇವರು ಬಿಡುಗಡೆ ಮಾಡಲಾಗ್ತಾರೆ. ಒಂದು ವೇಳೆ ಯೌವನಸ್ಥರು ಮದುವೆಗೆ ಸಂಬಂಧಪಟ್ಟವರಾಗಿದ್ದರೆ ಮದುವೆ ಆಗ್ಲದಲ್ಲಿ ನಾವು ಕಾಡ್ತಾನೆ. ಅದನ್ನ ಪ್ರಾರ್ಥಿಸ್ತಾ ಒಳ್ಳೆ ಸರಿ ಬಿಡ ಸಹಕಾರಿ ಸರಿ ಬೆಳತಕ್ಕಂಥ ಸಹಕಾರವನ್ನು ಕೊಟ್ಟಾಡ್ಸ್ತಾ ಬರ್ತೀನಿ ನಾನು ಪ್ರಾರ್ಥಿಸ್ತಾ. ಅಯ್ಯ ನಿನ್ನ ಮಹಿಮೆ ಆಗ್ಬೇಕು ಕರ್ತಾನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನ ಮಹಿಮೆ ಆಗಲಿ, ನಿನಗೊಬ್ಬನಿಗೆ ಘನತೆ ಆಗಲಿ ದೇವರೇ. ಗ್ಲೋರಿ 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 ಪರಿಶುದ್ಧಾತ್ಮನನ್ನು ಸ್ವಾಗತಿಸ್ತೇವೆ ಕರ್ತನೆ. ನೀನೇ ನಮ್ಮ ಮಧ್ಯದಲ್ಲಿ ಅದ್ಭುತ ಮಾಡಿದೆ. ನನ್ನ ಪ್ರಾರ್ಥನೆ, ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಥ್ಯಾಂಕ್ ಯು.
ಕೊಂಡಾಡ್ತಕ್ಕಂಥದ್ದನ್ನ ಈ ಮನೆಯವರು ಪವಿತ್ರವಾಗಿ ಬಂದು ನೀವು ಆರಾಧಿಸುವುದು ಬಹಳಷ್ಟು ತಪ್ಪಿಸುವುದು. ಕರ್ತನ ಕಡೆ ಮನಪೂರ್ವಕವಾಗಿ ಸಂಪೂರ್ಣವಾಗಿ ತಿರುಗಿದವರಾಗಿದ್ದು ದೇವರೇ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿದ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ನಿಮ್ಮ ಸುನೀಲ್ ಸೋದರವರನ್ನ ಪ್ರಾರ್ಥನೆ ಮಾಡೋಣ. ಅದರ ಗಾಯವುಳ್ಳ ಸ್ಥಳವನ್ನು ಚಾಚಿ ಅವರ ಮುಟ್ಟಿ ಕೈ ಕಾಲು ಕೀಲೆಂದು ಮಾಂಸ ಕಣ್ಣು ಹೃದಯದಲ್ಲಿರ್ತಕ್ಕಂಥ ರೋಗ ವ್ಯಾಧಿಯಿಂದ ನೀವು ಬಿಡುಗಡೆ ಮಾಡಿ. ನೀನು ಅದ್ಭುತ ಸ್ವರೂಪನಾಗಿದ್ದೀಯ, ನೀನು ಆಲೋಚನೆ ಕರ್ತನಾಗಿದ್ದೀಯ. ಸುನೀಲ್ ಸೋದರಿ ಕೂತಿದ್ದವರೇ ಅವನು ಸ್ವಸ್ಥತೆ ಮಾಡೋರು ಬಿಡುಗಡೆ ಕೊಡು, ಒಳ್ಳೆ ಆರೋಗ್ಯ ಕೊಡು, ದೊಡ್ಡ ಸಾಕ್ಷಿಯಾಗಿ ಆತ ನಿಲ್ಲುವಾಗ ನಿಮಗೆ ಕೃಪೆ ತೋರಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಒಳ್ಳೆಯದನ್ನೇ ಮಾಡ್ತಕ್ಕಂಥ ದೇವರಾಗಿದ್ದೇನೆ. ನನ್ನ ಸೋದರಿ ಸೇದೋಣ, ದೇವರು ಒಳ್ಳೆಯದನ್ನೇ ಮಾಡ್ತಕ್ಕಂಥನಾಗಿದ್ದಾನೆ. ದೇವರು ಕೆಟ್ಟದನ್ನು ಬಯಸ್ತಕ್ಕಂಥನಾಗಿಲ್ಲ. ಹಾಗಾಗಿ ನಿಮ್ಮನ್ನು ತಗ್ಗಿಸಿಕೊಂಡು ಕರ್ತನ ಮಾತ್ರ ಸ್ತುತಿಸಿ, ಆತ ನಾಮವನ್ನು ಹೆಚ್ಚಿಸಿ, ಆತ ನಾಮದಲ್ಲಿ ಶಕ್ತಿದ ಬಲದ ಸಾಮರ್ಥ್ಯವನ್ನು ಸೋದರಿ ಸೇದೋಣ. ನೀನು ಪ್ರಾರ್ಥನೆ ಮಾಡಿ ಮೊರೆ ಇಡುವುದಂತೆ ಒಂದ್ಸತಿ ರೇಷ್ಮಾ ಸೋದರಿ ವಿಷಯ ಪ್ರಾರ್ಥನೆ ಮಾಡೋಣ. ಅದಕ್ಕೆ ಲಕ್ಸ್ ನೈವೇದ್ಯಕ್ಕೆ ಸ್ಪಷ್ಟವಾಗಿ ದೇವರ ಲಕ್ಸ್ ಅನ್ನು ಮಾರ್ಪಡಿಸ್ತಾನೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಆ ಲಕ್ಸ್ ವ್ಯಾಧಿಯಿಂದ ನಮಗೆ ಬಿಡುಗಡೆ ಕೊಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ವೈದ್ಯರಿದ್ದಾರೆ, ಆ ಲಕ್ಸ್ ತೆಗೆದಾಗಬೇಕೆಂಬುದಾಗಿ. ಆದರೆ ದೇವರೇ, ಆ ಲಕ್ಸ್ ಅನ್ನು ನಾವು ಪ್ರಾರ್ಥಿಸ್ತೇವೆ, ರಿಪ್ಲೇಸ್ ಮಾಡಬೇಕಾಗ್ತದೆ. ಆ ಲಕ್ಸ್ ನೂತನವಾಗಿ ಮಾರ್ಪಡಿಸುತ್ತಾಗ್ತದೆ. ಟಿವಿ ರೋಗ ನಾವು ಪ್ರಾರ್ಥಿಸ್ತೇವೆ, ಆ ಶರೀರದಿಂದ ಟಿವಿ ರೋಗ ಕೂಡ ಮುರಿಯಲ್ಪಡಲಿಕ್ಕಾಗ್ತದೆ. ನಿಮ್ಮ ಗಾಯಗಳ ಹಸ್ತವನ್ನು ಮಗನನ್ನು ಚಾಚಿದ್ದೇವೆ, ಮಗಳಿಗೆ ಮುಟ್ಟಿ ಆ ಮರಣ ಹಾಸಿಗೆಯಿಂದ ಮೇಲಕ್ಕೆ ಎತ್ತೆಂಬುದು ನಾವು ಪ್ರಾರ್ಥಿಸಬೇಕಾಗ್ತದೆ. ಉಸಿರಾಡತಕ್ಕಂಥದ್ದು ಬಹಳಷ್ಟು ಕಷ್ಟವಾಗಿದೆ ಕರ್ತನೆ. ಆದರೆ ಆ ಉಸಿರಾಟ ತೊಂದರೆ ಇರ್ತಕ್ಕಂಥ ಸಮಸ್ಯೆ ಮುರಿಯಲ್ಪಡಲಿ.
ಅದ್ಭುತ ಸ್ವರೂಪನೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ. ಆಲೋಚನೆ ಕರ್ತನೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ಮ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿತ್ಯನ ತಂದೆ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ. ಸಮಾಧಾನ ಪ್ರಭು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ. ನಿಮ್ಮ ಮಕ್ಕಳ ಇವತ್ತು ಅನೇಕ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದ ದೇವರೇ, ನಿಮ್ಮ ಮಕ್ಕಳ ಪ್ರಾರ್ಥನೆಯು ನಿನಗೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ. ನಿನ್ನ ಮಕ್ಕಳಿಗೆಲ್ಲ ಸ್ವಸ್ಥತೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ. ಅಂಧಕಾರ ದೊರೆತನದಿಂದ, ದುಷ್ಟಶಕ್ತಿಗಳಿಂದ, ಬಿಡಿಸೋಷಕ ತಾಂತ್ಮಗಳಿಂದ, ಮಾಟ ಮಂತ್ರ ಶಕ್ತಿಗಳಿಂದ ನಿಮ್ಮ ಮಕ್ಕಳಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಪುತ್ರ ಸಂತಾನ ಇಲ್ಲದರೆ ಇದರ ಗರ್ಭಕೋಶವನ್ನು ತೆರೆದು ಪುತ್ರ ಸಂತಾನ ಬಹುಮಾನದಿಂದ ನೀವು ತುಂಬಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ. ಮರಣ ಅಂತ ಈ ಸ್ಥಿತಿಗೆ ಹೋದಂತವ್ರು ಕರ್ತನೆ, ಆ ಮರಣದಿಂದ ನೀವು ಬಿಡಿಸಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಅಯ್ಯ ನಿನಗೆ ಸ್ತೋತ್ರ 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 ಸ್ತೋತ್ರ. ನಿಮ್ಮ ಮಕ್ಕಳು ಯಾರ ವಿಷಯವಾಗಿ ಪ್ರಾರ್ಥನೆ ಮಾಡಿದರೋ ಅವ್ರ ಪ್ರಾರ್ಥನೆ ಕೇಳಿದಿ ಅವ್ರ ಜೀವಿತದಲ್ಲಿ ಅದ್ಭುತ ಮಾಡಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ ಕರ್ತನೆ.
ಇವತ್ತು ಸುನಿಲ್ ಸೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ರೆ ಕರ್ತನೆ, ಆ ಮಗನಿಗೆ ಸ್ವಸ್ಥತೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಲಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆಯ. ರಾಣಿ ಸೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ರು ಕರ್ತನೆ, ಆ ಮಗಳಿಗೆ ಸ್ವಸ್ಥತೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಲಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ರೇಷ್ಮಾ ಸೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ರು ಕರ್ತನೆ, ಆ ಮಗಳಿಗೆ ಮರಣ ಹಂತ ಸ್ಥಿತಿ ಇದ್ದಂತ ಆ ಸಮಸ್ಯೆದಿಂದ, ರೋಗ ವ್ಯಾಧಿಯಿಂದ ಬಿಡುಗಡೆ ಕೊಟ್ಟಿದ್ದ ಸ್ವಸ್ಥತೆ ನೀಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಎಷ್ಟು ಜನರು ಸಿದ್ಧವಾಗಿದ್ದು ಇವಾಗ ಆಲಯದಲ್ಲಿದ್ದು ಪ್ರಾರ್ಥನೆ ಮಾಡಿದರು, ಇವರೆಲ್ಲರ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಇವರೆಲ್ಲರಿಗೆ ಕಮ್ಮಿ ಸಮಯದಲ್ಲಿ ಅಂದ್ರೆ ಇವತ್ತೇ ಒಂದು ಸದುತ್ತರವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಅಯ್ಯ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ನಮ್ಮ ಚರ್ಚ್ ಮೆಂಬರ್ಸ್ ಕರ್ತನೆ ಮದುವೆ ಸಂಬಂಧಪಟ್ಟಂತ ಸ್ಥಿತಿಯಲ್ಲಿ ಹರದೇವರಿಗೆ ನಾವು ಪ್ರಾರ್ಥಿಸ್ತಾ ಅವ್ರ ಮದುವೆಗಳ ನಿರ್ಧಾರ ಆಗಿದ್ದವು ಕರ್ತನೆ. ಆದ್ರೆ ಅವ್ರಿಗೆ ಯಾವ ಕೊರತೆ ಇರ್ಲಕ್ಕೆ ಸಾಧ್ಯ ಇಲ್ಲ ಕರ್ತನೆ, ಯಾವ ಸಮಸ್ಯೆ ಇರ್ಲಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಅದ್ಭುತವಾಗಿ ಮ್ಯಾರೇಜ್ ಫಂಕ್ಷನ್ಸ್ ಕೂಡ ಜರುಗುವಾಗೆ ನಿನ್ ಕೃಪೆ ತೋರಿಸ್ತಿ ಎಂಬುದಾಗಿ ನಿನ್ನನ್ನು ಪ್ರಾರ್ಥಿಸ್ತಾ ಕರ್ತನೆ. ಅಯ್ಯ ನಿನಗೆ ಮಹಿಮೆ ಆಗಲಿ. ಹೆಣ್ಮಕ್ಳು ಮದುವೆ ಕರ್ತನೆ, ಅವ್ರಿಗೆ ಏನು ಕೊರತೆ ಏನು ಸಮಸ್ಯೆ ಗೊತ್ತಾಗದೇವ್ರೆ ಎಲ್ಲದರಲ್ಲಿ ಒದಗಿಸ್ಕೊಡಪ್ಪ ಕರ್ತನೆ. ಎಲ್ಲದರ ಮುಖಾಂತರ ನೀನು ಸಹಾಯ ಮಾಡಪ್ಪ ಕರ್ತನೆ. ಫಂಕ್ಷನ್ ಅಲ್ಲಿ ಒಳ್ಳೆ ವಾತಾವರಣ ಕೂಡ ನೀನು ಕೊಟ್ಟು ನಡೆಸ್ತಾ ಬರ್ತೇವೆ ಪ್ರಾರ್ಥಿಸ್ತೇವೆ ಅಯ್ಯ. ನಮ್ಮ ಮನೆಗೆ ಇದು ಕಡಿಮೆ ಆದ ದೇವರೇ ನಮಗೆ ಕೊಟ್ಟರು ಸಾಕಾಗಿತ್ತು ಎಂಬುದಾಗಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡುವಾಗ ಅದನ್ನೇ ಅವ್ರಿಗೆ ಕೊಡು ದೇವ್ರೆ. ಅವ್ರು 1% ಕೇಳಿದರೆ ಅವ್ರಿಗೆ 10% ನೀವು ಕೊಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಯ್ಯ ನಿನಗೆ ಮಾತ್ರ ಕರ್ತನೆ. ಇನ್ನೊಂದು ಸೋದರಿ ಪ್ರೆಗ್ನೆಂಟ್ ಸಡ ಕರ್ತನೆ, ಆದರೆ ಬಲಹೀನತೆಗೆ ಒಳಗೆ ಸೇರಿದಪ್ಪ ಕರ್ತನೆ. ಒಳ್ಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗೆ ಭಯಂಕರವಾಗಿ ಸ್ಥಿತಿ ದೇವರೇ ಪ್ರಾರ್ಥಿಸ್ತಾ ಆ ಮಗಳಿಗೆ ನಿಮ್ಮ ಗಾಯವುಳ್ಳ ಹಸ್ತವನ್ನು ಚಾಚುದೇವ್ರೆ. ಆ ಮಗಳಿಗೆ ಮುಟ್ಟು ನರನಾಡಿ ಕೀಲಿ ಮಾಂಸ ಹರಳುಗಳಿಗೆ ಬಲ ಶಕ್ತಿ ಬರಲಿ ಕರ್ತನೆ. ಹೊಟ್ಟೆಗೆ ಬೆಳೆದಕ್ಕಂಥ ಮಗು ಕೂಡ ಆರೋಗ್ಯ ಭಾಗದಲ್ಲಿ ಬೆಳೆದ ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ನಮ್ಮ ಸಭೆಯಲ್ಲಿ ಯಾರಾದರೂ ಒಂದು ಭಯಂಕರವಾಗಿರ್ತಕ್ಕಂಥ ಸಾಲದ ಬಾಧ್ಯತೆಗೆ ಒಳಗಾಗಿದ್ದರೆ ಕರ್ತನೆ, ನಾನು ಪ್ರಾರ್ಥಿಸ್ತಾ ಈ ವರ್ಷ ಮುಗಿದ್ರ ಒಳಗಾಗಿ ಆ ಸಾಲದ ಬಾಧ್ಯತೆಯಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ಇನ್ನೊಬ್ಬರಿಗೆ ಕೊಡುವ ಹಾಗೆ ನೀನು ಮಾರ್ಪಡಿಸಿ ಕರ್ತನೆ. ಹಾಲೆಲೂಯಾ. ಈ ವಿಷಯದಲ್ಲಿ ನಾವು ಆಶೀರ್ವಾದ ಮಾಡ್ತೇವೆ ಕರ್ತನೆ, ಆಶೀರ್ವಾದಿಸಿ ಕರ್ತನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನಗೆ ಸ್ತೋತ್ರವಾಗಲಿ ಕರ್ತನೆ, ನಿನಗೆ ಸ್ತೋತ್ರವಾಗಲಿ. ಜಾರ್ಖಂಡ್, ಬಿಹಾರ್, ಯುಪಿ, ಮಧ್ಯಪ್ರದೇಶ, ದೆಹಲಿ, ಮುಂಬೈ ಪಟ್ಟಣಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ದೇವರ ಒಂದು ಪ್ರಸನ್ನತೆಯ ಪಟ್ಟಣ ಬೆಳೆದು ಬರಲಿ ಎಂಬುದಾಗಿ, ದೇವರ ಒಂದು ಅಭಿಷೇಕ ಪಟ್ಟಣ ಬರಲಿ ಎಂಬುದಾಗಿ, ನಾಶನಕ್ಕೆ ಒಳಗಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ದೇವರು ತಪ್ಪಿಸಲಿ ಎಂಬುದನ್ನು ನಾವು ಪ್ರಾರ್ಥನೆ ಮಾಡೋಣ. ವಿರೋಧವಾಗಿ ಕಾರ್ಯ ಮಾಡ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿ ನಾವು ಪ್ರಾರ್ಥಿಸಿ ನಾವು ಮಾರ್ಪಡಬೇಕು ನಜರತೆ ನಿನ್ನ ಒಂದು ಮಹಿಮೆ, ನಿನ್ನ ಒಂದು ಘನತೆ ಕಾಣುವಾಗ ನೀನು ವೈದ್ಯರಿಗಾಗಿ, ಪೊಲೀಸ್ ಅಧಿಕಾರಿಗಳಿಗಾಗಿ, ನ್ಯಾಯವಾದಿಗಳಿಗೆ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಸೈನಿಕರು ಸಂತೋಷ. ಕಳೆದಿನ ವಾರದಲ್ಲಿ ಕೂಡ ಪುನರುತ್ಥಾನ ವಿಷಯದಲ್ಲಿ ವಾಕ್ಯ ಕೇಳಿದಿರಿ. ದೇವರು ಹೇರಳವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನು ಪುನರುತ್ಥಾನ ವಿಷಯದಲ್ಲಿ ಅನೇಕ ಒಂದು ಸಂದೇಶಗಳು ನಮ್ಮ ಮಧ್ಯದಲ್ಲವ. ದೇವರು ಅದ್ಭುತವಾಗಿ ಸಂದೇಶವನ್ನು ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ ಸಲ್ಲಿಸ್ತಕ್ಕಂಥನಾಗಿರ್ತಾನೆ. ಅದಕ್ಕೆ ಇವತ್ತು ಕೂಡ ಪುನರುತ್ಥಾನ ವಿಷಯದಲ್ಲಿ ನಾವು ಕರ್ತನ ಸಂದೇಶವನ್ನು ನಾವು ಕೇಳುವುದಕ್ಕಾಗಿ ನಾವು ಸಿದ್ಧ ಮಾಡೋಣ. ಹಲ್ಲೆಲೂಯಾ. ಅದಕ್ಕೆ ಸತ್ಯವೇದವನ್ನು ತೆಗೆದ್ರಿ. ಏಷ್ಯನ್ ಬರೆದ ಪ್ರವಚನ ಗ್ರಂಥ 53ನೇ ಅಧ್ಯಾಯ ಅದರ 5ನೇ ವಚನ ಓದ್ರಿ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಯಾರಿಗೋಸ್ಕರ ಆತನ ಅನುಭವಿಸನ? ಯಾರಿಗೋಸ್ಕರ? ಈಗ ನನಗೋಸ್ಕರ ನೀವು ಯಾರೋ 4 ಪೆಟ್ಟು ತಿನ್ನೋದು ತಿಂತೀರಿ. ನನ್ನ ಕಡೆ 4 ಪೆಟ್ಟು ನಿಮ್ಗೆ ಯಾರ ಹುಡುಗರು ಅಂದ್ಕೊಡಿ ಕೊಡ್ಸ್ಕೊತೀರಿ, ಆಯ್ತದ? ಗಂಡನ ಕಡೆದಾಗಲಿ 4 ಪೆಟ್ಟು ತಿಂತಕ್ಕಂಥದ್ದಾಗಲಿ, ಹೆಂಡತಿ ಕಡೆದಾಗ 4 ಪೆಟ್ಟು ತಿಂತಕ್ಕಂಥದ್ದಾಗಲಿ, ಮಕ್ಕಳ ಕಡೆದಾಗ 4 ಪೆಟ್ಟು ತಿಂತಕ್ಕಂಥದ್ದಾಗಲಿ ಯಾರು ತಿನ್ನಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲ. ಅದಕ್ಕಾಗಿ ಒಂದು ಜಾಗ್ರತ. ನಮ್ಮ ದ್ರೋಹಗಳ ದೇಶದಿಂದ ಅವನಿಗೆ ಗಾಯವಾಗಿರುತ್ತೆ. ನೀವು ಮಾಡಿರ್ತಕ್ಕಂಥ ತಪ್ಪೆ, ನೀವು ಮಾಡಿರ್ತಕ್ಕಂಥ ದ್ರೋಹನೇ, ನೀವು ಮಾಡಿರ್ತಕ್ಕಂಥ ಅಪರಾಧನೇ, ನೀವು ಮಾಡಿರ್ತಕ್ಕಂಥ ಪಾಪವೇ
ಕರ್ತನಿಗೆ ಗಾಯವಾಗುತ್ತದೆ, ಆತನ ಶರೀರಗಳೇ ಗಾಯ ಮಾಡ್ಕೊಂಡು ನೀವು ಮಾಡಿರ್ತಕ್ಕಂಥ ಕಾರ್ಯಗಳೇ. ನೀವು ಒಬ್ಬರು ಕೂಡ ಯಾಕೆ ಆತನ ಬೆಟ್ಟಿರ್ಬೇಕಂದ್ರೆ ನೀವೊಬ್ಬರು ಕೂಡ ನಾಶ ಅನ್ನೋದ ಒಂದು ಗುಂಡಿಯಲ್ಲಿ ನೀವು ಬೀಳ್ಬಾರ್ದು ಅನ್ನೋ ಉದ್ದೇಶ. ದೇವ್ರ ಸಂಕಲ್ಪ ಏನಂದ್ರೆ ನೀನು ಒಬ್ಬರು ಕೂಡ ನಿನ್ನ ಈ ಲೋಕದಲ್ಲಿ ರಕ್ಷಣೆ ಹೊಂದಿದ್ರ ನೀನು ಒಬ್ಬರ ಮುಖಾಂತರವಾಗಿ ಇನ್ನೂ 4 ಜನ ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ ದೇವರ ಒಂದು ಉದ್ದೇಶ, ಒಂದು ಆತನ ಸಂಕಲ್ಪವಾಗಿದ್ದ ಪ್ರೇರಣೆ. ನಮ್ಮ ಅಪರಾಧಗಳ ನಿಮಿತ್ತ ಅವನು ಚಚ್ಚಲ್ಪಟ್ಟನು. ನೀನು ನಾನು ಮಾಡಿರ್ತಕ್ಕಂಥ ಪಾಪನೆ ಅಪರಾಧನೆ ಅದು ಇಷ್ಟು ಭಯಂಕರವಾಗಿರಬಹುದು, ಅಷ್ಟು ಭಯಂಕರವಾಗಿರ್ತದೆ. ಕರ್ತನಿಗೆ ಅದು ಇಷ್ಟೊಂದು ಅದನ್ನು ಸಹಿಸ್ಕೊಂಡನ ಅಷ್ಟು ಸಹಿಸ್ಕೊಂಡ್ರೆ ನಾವು ಮಾಡಿರ್ತಕ್ಕಂಥ ಪಾಪವನ್ನು ನಮ್ಮ ಮನೆಯಲ್ಲಿ ನಮ್ಮ ಕಣ್ಣೆದುರು ಕಣ್ಣು ಮುಂದೆ ಯಾವುದೇ ಒಂದು ವ್ಯಕ್ತಿ ಪಾಪ ಮಾಡ್ಯಾನಂದ್ರೆ ಅದು ಸಹಿಸ್ಕೊಳ್ಳೋಕ್ಕಾಗಲ್ಲ. ಒಂದು ಅಟ್ಲೀಸ್ಟ್ ಒಂದು ಟೀ ನೀವು ಕುಡಿಯೋದಕ್ಕಾಗಿ ರೆಡಿ ಮಾಡ್ಕೊಂಡಿದ್ದೀರಿ, ಈಗ ನಿಮ್ಗೆ ಆ ಟೀ ಕುಡಿಯೋದ್ರಲ್ಲಿ ಮೈಂಡ್ ಕೆಲಸ ಮಾಡೋದಿಲ್ಲ, ತಲೆ ನೋಯಿರತ್ತದ, ಏನೋ ಒಂದು ಸಮಸ್ಯೆ ಎದುರ್ಕೊಳತ್ತೀರಿ. ಒಂದು ಟೀಗೆ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ, ಮಕ್ಕಳು ಬರ್ತಾ ಆಡ್ಕೋತಾ ಟೀ ಕಾಲು ಚೆಲ್ಲು ಅನ್ಕೊಂಡು ಏನು ಮಾಡ್ತೀರಿ ನೀವು ಆ ಸಮಯದಲ್ಲಿ? ಸಹಿಸ್ಕೊಡ್ತೀರಿ? ಹೋಗ್ಮಗ ಇನ್ನೊಂದು ಸ್ವಲ್ಪ ಹಾಲು ತಗೊಂಬರ್ಗು ಮತ್ತೆ ಮಾಡ್ಕೊಂಡು ಕುಡಿಲಕ್ಕೆ ಬರ್ತದ ಅವ ಶಕ್ತಿನ ಮಾಡಕ್ಕೆ ಬರ್ತದ? ಆ ಮಗುವಿಗೆ ಬಗ್ಗಿಸಿ ದುಮ್ ಮೈ ಜುಮ್ ಅಂಬಸ್ತಾನ 3-4 ಪಟ್ ಬರ್ಕೊಂಡು ಯಾವುದೋ ಸಿಟ್ಟು ಯಾಕೋ ಸಿಟ್ಟು ಎಲ್ಲೋ ನಿಂತದ ಕೆಲಸ ಮಾಡಿ ಆ ಮಗು ಮೈಯೆಲ್ಲ ನಾವು ಬೊಕ್ಕಣಿ ಮಾಡ್ತೇವೆ. ಸ್ವಲ್ಪ ಒಂದು ಟೀ ವಿಷಯದಲ್ಲಿ ನೋಡಿ, ಒಂದು ಟೀ ವಿಷಯದಲ್ಲೇ ಮಗುವಿಗೆ ನೀವು ಅಷ್ಟು ಒಂದು ಮೈ ಜುಮ್ ಅಂತ ಸ್ಥಿತಿಯಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಹೊಡಿತಕ್ಕಂಥರಾಗಿದ್ದೀರಿ. ಮತ್ತು ನೀವು ಮಾಡಿರ್ತಕ್ಕಂಥ ಅಪರಾಧಕ್ಕಾಗಿ ದೇವರು ನಿಮ್ಗೇನು ಮಾಡಬೇಕು? ತಿಳಿಯಾದಂಥ ಒಂದು ಮಕ್ಕಳು ಆಟ ಆಡ್ಬೋದು ಬಂದು ಆ ಟೀ ಚೆಲ್ ತಕ್ಷಣನೇ ಮಕ್ಕಳಿಗೆ ನಾವು ಶಿಕ್ಷಿಸ್ತೇವೆ. ನೀವು ಮಾಡದಂಥ ತಪ್ಪು, ಮಾಡದಂಥ ದ್ರೋಹ, ಮಾಡದಂಥ ಅಪರಾಧಗಳನ್ನು ಮಾಡಿ ನೀವು ಕೂತಿರ್ತೀರಿ. ದೇವರು ನಿಮ್ಗೆ ಯಾಕೆ ಪೆಟ್ಟು ಹಾಕಬೇಕು? ಯಾವ ಪೆಟ್ಟಲಿಂದ ನಿಮ್ಗೆ ಅದನ್ನು ಹೊಡಿಬೇಕು? ಯಾವ ಸ್ಥಿತಿ ನಿಮ್ಮನ್ನು ಶಿಕ್ಷಿಸಬೇಕು? ದೇವರು ಶಿಕ್ಷಿಸ್ಲಾಕ್ ಬಂದಿಲ್ಲ, ದೇವರು ರಕ್ಷಿಸ್ಲಾಕ್ ಬಂದನ ಪ್ರೇರಿ. ದೇವರು ರಕ್ಷಿಸ್ಲಾಕ್ ಬಂದನ ಅಂತ ಹೇಳಿ ಜನ ತಿಳ್ಕೊಂಡು ಪಾಪದ ಮೇಲೆ ಪಾಪ, ದ್ರೋಹ ಮೇಲೆ ದ್ರೋಹ, ಅಪರಾಧದ ಮೇಲೆ ಅಪರಾಧ, ಮಾಡ್ಬಾರ್ದಂಬದೇನು ಇನ್ನೂ ಹೆಚ್ಚಾಗ್ಲತ್ ಹೊರತು ಕಡಿಮೆ ಆಗ್ಲತ್ತಿಲ್ಲ. ಧರ್ಮಶಾಸ್ತ್ರ ಅನುಸಾರವಾಗಿ ಯಾವನದ ತಪ್ಪು ಮಾಡಿದ್ರೆ ತಕ್ಷಣವೇ ಮರಣಿತ ಅವನಿಗೆ, ತಕ್ಷಣವೇ ಅದೇ ಗಳಿಗೆ, ಅದೇ ನಿಮಿಷ, ಅದೇ ಸೆಕೆಂಡ್ ಅಲ್ಲಿ ಅವನಿಗೆ ಮರಣ ಇತ್ತು ಧರ್ಮಶಾಸ್ತ್ರ ಅನುಸಾರವಾಗಾದ್ರೆ. ಕ್ರಿಸ್ತನ ಮುಖಾಂತರವಾಗಿ ನಿಮಗ ಕೃಪೆಯನ್ನು ಸಿಕ್ಕದ ಪ್ರಿಯರೇ. ಯೇಸು ಸ್ವಾಮಿ ಮುಖಾಂತರವಾಗಿ ನಿಮ್ಮನ್ನು ಕ್ಷಮಾಪಣೆ ಸಿಕ್ಕದ. ಯಾಕಂದ್ರೆ ನಮ್ಮ ದ್ರೋಹ ಅಪರಾಧ ದಶೆಯಿಂದ ಆತನು ಜಜ್ಜಲ್ಪಟ್ಟನ ಪ್ರಿಯರೇ. ಯಾಕ? ನೀವು ಸೂಕ್ಷ್ಮವಾಗಿರ್ಬೇಕೆಂಬ ಉದ್ದೇಶ ಪ್ರೇರ. ನೋಡಿ, ಸುದತ್ವವಾಗಿ ನಮಗೆ ಸೂಕ್ಷ್ಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ನೀವು ಸುಖವಾಗಿ ಬಾಳ್ಬೇಕೆಂಬುದಾಗಿ, ನೀವು ಆರೋಗ್ಯವಂತರಾಗಿರ್ಬೇಕೆಂಬುದಾಗಿ, ನೀವು ಬಲಶಾಲಿಗಿರ್ಬೇಕೆಂಬುದಾಗಿ, ನೀವು ಕರ್ತನಿಗೆ ಅಧಿಕವಾಗಿ ನೀವು ಸ್ತುತಿ ಮಾಡಿ ಆತನಿಗೆ ಆರಾಧನೆ ಮಾಡಿ ಆತನ ಸ್ವಂತ ಒಂದು ಮಕ್ಕಳಾಗಿ ನೀವು ಜೀವಿಸಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡು ಆತನು ನಿಮಗ ಸೂಕ್ಷ್ಮವನ್ನು ಉಂಟು ಮಾಡಿದೆ. ನೀವು ಅದ್ಭುತವಾದ ಪಾತ್ರ ನಡೀಬೇಕೆಂಬುದಾಗಿ, ನೀವು ಸುಖದಿಂದ ಬಾಳ್ಬೇಕೆಂಬುದಾಗಿ, ನೀವು ಸಂತೋಷದಿಂದ ಬಾಳ್ಬೇಕೆಂಬುದಾಗಿ, ನೀವು ಸಂಭ್ರಮದಿಂದ, ಉಲ್ಲಾಸದಿಂದ, ಸಡಗರದಿಂದ ನೀವು ಬಾಳ್ಬೇಕು. ನಿಮ್ಮ ಜೀವನ ಹೀಗೆ ಇರಬೇಕೆಂಬುದಾಗಿ, ಯಾವಾಗಲೂ ನಗುತ್ತಾ ಕರ್ತನನ್ನು ಆಶ್ರಯಿಸಬೇಕೆಂಬುದಾಗಿ, ನಿಮ್ಮ ಕೆಲಸ, ನಿಮ್ಮ ಕಾರ್ಯ, ನಿಮ್ಮ ವ್ಯಾಪಾರ, ಬಿಸ್ನೆಸ್, ನಿಮ್ಮ ವಿದ್ಯೆ, ಅಭ್ಯಾಸ, ಉದ್ಯೋಗದಲ್ಲಿ ಕೂಡ ಸಂತೋಷವಾಗಿ ಸಮೃದ್ಧಿಯಾಗಿ ಇರಬೇಕೆಂಬುದಾಗಿ ದೇವರ ಉದ್ದೇಶ ಇಟ್ಕೊಳ್ಳುತ್ತೇವೆ. ಆತನ ಉದ್ದೇಶ, ಆತನ ಸಂಕಲ್ಪ ಹೀಗೆಲ್ಲ ಪ್ರೇರಣೆ. ಬಟ್ ನಮ್ಮ ಉದ್ದೇಶ ಸಂಕಲ್ಪ ಹೇಗಿರಬೇಕೆಂಬುದಾಗಿ ಒಂದು ಸರ್ತಿ, ಒಂದು ಕ್ಷಣ ನಿಮಗೆ ಆಲೋಚನೆ ಮಾಡುವುದರೆ ಎಷ್ಟು ಉತ್ತಮ. ನಿನ್ನ ಉದ್ದೇಶನ ಆಲೋಚನೆ ಎಷ್ಟು ಅದ್ಭುತವಾಗಿರ್ಬೇಕೆಂಬುದಾಗಿ ನೀನು ಒಂದು ಸರ್ತಿ ಆಲೋಚನೆ ಮಾಡಿದ್ರೆ ಅದೆಷ್ಟು ಒಂದು ಅಧಿಕವಾಗಿರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥದ್ದು ಬೇರೆ. ಒಂದು ಸಣ್ಣ ಮಾತನ್ನ ನಾನು ತಿಳಿಸಿದೆ. ಯಾಕಂದರೆ ಒಂದು ಟೈಮ್ ನಮ್ದು ಹಂಗಿತ್ತು, 2008ಕ್ಕಿಂತ ಮುಂಚಿತವಾಗಿ ಥಂಡನ್ ಥಮ್ಸಪ್ ಇರಲಿ ಅಥವಾ ಇನ್ನೂ ಆಲ್ಕೋಹಾಲ್ ಸಂಬಂಧಪಟ್ಟಂತ ಇರಲಿ, ಥಂಡನ್ ಬಾಯಿಗೆ ಹಸಿದ್ರೆ ಗಟ್ಟು ಅದು ಹೋಗೋಸ್ತಾನ ಬಿಡ್ತಿಲ್ಲ, ಖತಮ್ ಆಗೋದು. ನಮ್ಮ ಕೈದಾಗ ಯಾರ ಅನ್ಎಕ್ಸ್ಪೆಕ್ಟೆಡ್ ಇದು ಥಮ್ಸಪ್ ಅದ ಕುಡಿ ಅಂತೇಳಿ ಫಸ್ಟ್ ಟಕ್ಕನ್ ಓಪನ್ ಮಾಡಿ ಕೊಟ್ಟು ಅನ್ಕೋರಿ, ಅವ್ನ ಕೈದಾಗ ಮತ್ತೆ ವಾಪಸ್ ಥಮ್ಸಪ್ಪು ಹೋಗ್ತಿದ್ದಿಲ್ಲ. ಅವ್ನು ತಣ್ಣಗಿರ್ತಕ್ಕಂಥ ಪದಾರ್ಥ ಅವ್ನ ಕೈದಾಗ ತಿರುಗಿ ವಾಪಸ್ ಹೋಗ್ತಿದ್ದಿಲ್ಲ. ನನ್ನ ಕೈದಾಗ ಯಾನಿದ್ದು ಮನುಷ್ಯ ಇದ್ದೇ ಯಾನಿದ್ದೆ ಪೂರ ಕದ ಮಾಡಕ್ಕೆ ಅಂತಿದ್ದು. ಬಟ್ ಹಂಗಿತ್ತು ನಮ್ಮ ಜೀವಿತ, ಅವಾಗ ನಮ್ಮ ಪರಿಸ್ಥಿತಿ ಹಂಗಿತ್ತು. ಇವಾಗ ಯಾರ ಈ ಬ್ಯಾಸ್ಗೆದಾಗ ಸರ್ ಥಮ್ಸಪ್ ಕೊಡೋದ್ರೆ ಈಗ ಕುಡಿಲಕ್ಕೆ ಆಗ್ಬಿಡ್ತದೆ. ಯಾಕೆ ಕುಡಿಲಕ್ಕೆ? ಈಗ ನಾನು ಏನು ಮಾಡಬೇಕು? ಗಂಟಲನ್ನು ನಾನು ಕಾಪಾಡ್ಕೋಬೇಕು. ಅವಾಗ ಅದು ಇದ್ದಿಲ್ಲ.
ದ್ರೋಹ ಅಪರಾಧ ಮಾಡುವಾಗ ಅವಾಗ ಆ ಹೋಶು, ಅವಾಗ ಈ ಆಲೋಚನೆ ಅವಾಗ ಇದ್ದಿದ್ದಿಲ್ಲ. ಅವಾಗ ಬರೀ ಪಾಪದಲ್ಲಿ ಓಡ್ಬೇಕೆಂಬ ಉದ್ದೇಶ ಅವಾಗಿತ್ತು. ಆದರೆ ದೇವರು ಮಾರ್ಪಡಿಸಿದಾಗ ಇವಾಗ ಅನ್ಸ್ಲತ್ತದ, ಈ ಗಂಟು ನಾನು ಇನ್ನೂ ಹೆಚ್ಚಿನ ನಾನು ಕಾಪಾಡ್ಕೋಬೇಕೆಂಬ ಉದ್ದೇಶ. ಹೆಚ್ಚಿಗೆ ಕೂಗು ಮಾತಾಡಿದ್ರೆ ಥ್ರೋಟ್ ಇನ್ಸ್ಪೆಕ್ಷನ್, ಗರಮಿಲ್ಲಿಂದು ಉಪ್ಪು ಹಾಕಿ ಮುಕ್ಕಳಿಸ್ಬೇಕು. ಯಾಕ ಅವತ್ತು ಮಾಡಿದ್ದೆವು, ಇವತ್ತು ಅನುಭವಿಸ್ಲತ್ತಿದ್ದೆವು. ಬಟ್ ದೇವರು ಅನುಭವಿಸುವ ಹಾಗೆ ಮಾಡೋದಿಲ್ಲ, ದೇವರು ಅನುಭವಿಸಲು ಮಾಡೋದಿಲ್ಲ. ದೇವರು ಹೇಳ್ತಾನೆ ನಮ್ಗ, ಮಗನೇ ನೀನು ಇನ್ನೂ ಕಾಪಾಡ್ಕೋ, ನೀ ಇನ್ನೂ ಅನೇಕ ಜನ ಸುವಾರ್ತೆ ಪ್ರಕಟಿಸಬೇಕು, ಇನ್ನೂ ಅನೇಕ ಜನರಿಗೆ ನೀವು ಬೋಧನೆ ಕೊಡ್ಬೇಕಾದ್ರ ಇವಾಗ ನಿನ್ನೇ ಕಾಪಾಡ್ಕೋ, ಇನ್ನೊಬ್ಬ ನೀನು ಕಾಪಾಡುವಂತ ಸ್ಥಿತಿ ನೀ ಬಾಯಿನದಾಗಿ ದೇವರು ನಮ್ಗೆ ಏನ್ ಮಾಡ್ತಾನ, ಬ್ರೇಕ್ ಮಾಡ್ತಾನ. ಆ ಉದ್ದೇಶ ಆಲೋಚನೆಯನ್ನು ಒಳಗೆ ಇಟ್ಟಿನ ಕಾರಣ ಇವತ್ತು ಅತಿ ಹೆಚ್ಚಿಗೆ ನಾವು ಸೇವನ ಮಾಡುತ್ತೀವಿ. ಪ್ರಿಯ ಒಂದು ಶಬ್ದ, ನೀವು ಸೂಕ್ಷ್ಮವನ್ನು ಇರಬೇಕೆಂಬುದಾಗಿ ನೀವು ಯಾವ ದಂಡನೆಗೆ ನೀವು ಗುರಿಯಾಗಬಾರ್ದು ಎಂಬುದಾಗಿ ಆತನ ಅನುಭವಿಸನ ಮತ್ತೆ ಹೇಳ್ತಾನ, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆತನ ಎಷ್ಟು ಪೆಟ್ಟುಗಳು ತಿಂದನೋ, ಎಲ್ಲೆಲ್ಲಿ ಪೆಟ್ಟುಗಳು ಬಿದ್ದವೋ ಅಲ್ಲೆಲ್ಲಿ ನಿನಗೆ ರೋಗಗಳವ, ಎಲ್ಲೆಲ್ಲಿ ಪೆಟ್ಟು ನಿನಗೆ ಆತನಿಗೆ ಬಿದ್ದವೋ ಅಲ್ಲೆಲ್ಲಿ ನಿನಗೆ ರೋಗವ. ಆ ರೋಗಗಳೆಲ್ಲ ಆತನ ಬಾಸುಂಡೆಯಿಂದ ನಿನಗೆ ವಾಸಿಗಳ ತಪ್ಪು. ಅದನ್ನ ಶರೀರದಲ್ಲಿ ಒಂದು ಸ್ಥಳ ಕೂಡ, ಒಂದು ಪ್ಲೇಸ್ ಕೂಡ ಖಾಲಿ ಇದ್ದಿಲ್ಲ, ಅಷ್ಟು ಶರೀರ ಒಂದು ಸುರುಸುರಾಗತ್ತೆ. ಒಂದು ಪ್ಲೇಸ್ ಕೂಡ ಆತನ ಖಾಲಿ ಇದ್ದಿಲ್ಲ. ಸೆಲ್ಬೇಕು ಹಾಕಲಿಕ್ಕಿಂತ ಮುಂಚಿತವಾಗಿ ಆತನ ಹೊಡಿಯುವಾಗ ಒಂದು ಪ್ಲೇಸ್ ಕೂಡ ಖಾಲಿ ಇದ್ದಿಲ್ಲ, ಅಷ್ಟು ಅವನ ಶರೀರ ಆತನ ಹರಿದುಕೊಂಡು ಆತನ ಸಹಿಸಿಕೊಂಡನ. ಯಾಕ ನಿಮಗೆ ಆರೋಗ್ಯ ಇರಬೇಕೆಂಬುದು. ಯಾಕಂದ್ರೆ ನೀವು ದೇಹದ ನಿಮಿತ್ತವಾಗಿ ಮಾಡಿರ್ತಕ್ಕಂಥ ಪಾಪ ಅದು ಸಮಾಪ್ತಿ ಆಗ್ಬೇಕೆಂಬುದಾಗಿ, ನಿಮ್ಮ ದೇಹ ಇನ್ನು ಪಾಪಕ್ಕಾಗಿ ಜೀವಿಸಬಾರ್ದು, ನಿಮ್ಮ ದೇಹ ಪರಿಶುದ್ಧವಾಗಿ ಜೀವಿಸಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡು ತನ್ನ ಶರೀರ ಮೇಲೆ ಏನ್ ಮಾಡ್ಕೊಂಡನ, ಗಾಯ ಮಾಡಿಕೊಂಡು ನಿಮಗ ಗುಣಪಡಿಸನ್ ಪ್ರೇರೆ. ಒಂದು ನೀನು ರೋಗದಲ್ಲಿ ಯಾಕೆ ಸತ್ತೋದೆ ಅಂದ್ರ ದೇವರಿದ್ರೆ ಎಲ್ಲಿತ್ತು, ದೇವರಿದ್ರೆ ಈ ರೋಗ ನಮ್ಗೆ ಯಾಕೆ ಬರ್ತಿತ್ತು, ದೇವರಿದ್ರೆ ಸಮಸ್ಯೆ ಯಾಕೆ ಬರ್ತಿದೆ ಎಂಬುದಾಗ, ನೀ ದೇವ್ರ ಮೇಲೆ ದೋಷ ಹಾಕ್ತೇನೋ, ನೀ ದೋಷ ಹಾಕ್ಬಾರ್ದು ಎಂಬುದಾಗ ಉದ್ದೇಶ ಇಟ್ಕೊಂಡು ಆತನ ಏನ್ ಮಾಡೋಣ, ತನ್ನ ಶರೀರವನ್ನು ಗಾಯ ಮಾಡ್ಕೊಂಡು ಪ್ರಯತ್ನ, ನೀನು ಸ್ವಸ್ಥತೆ ಆಗ್ಬೇಕೆಂಬುದಾಗಿ, ನೀನು ಬೆಳೆಗಡೆ ಆಗಬೇಕೆಂಬುದಾಗಿ, ನೀನು ಆರೋಗ್ಯ ಇರಬೇಕೆಂಬುದಾಗಿ, ನೀನು ಸೂಕ್ಷ್ಮವನ್ನು ಅನುಭವಿಸಬೇಕೆಂಬುದಾಗಿ ದೇವರು ಸ್ಪಷ್ಟವಾಗಿ ತನ್ನ ಶರೀರವನ್ನು ಮಾಡೋಣ ಗಾಯವನ್ನು ಮಾಡಿಕೊಂಡು ನೀನು ಗುಣಪಡಿಸಲು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಮಾಡಿರ್ತಕ್ಕಂಥ ಉಪಕಾರ ನಿಮ್ಮೆಲ್ಲ ಎಷ್ಟು ಅದ ಪ್ರೇರೆ, ಆತನ ಮಾಡಿರ್ತಕ್ಕಂಥ ಉಪಕಾರ ನಿಮ್ಮೆಲ್ಲ ಎಷ್ಟು ಅದ. ಬಟ್ ಅದು ಬೆಲೆಯನ್ನು ಕಟ್ಲಕ್ಕಾಗಲ್ಲ. ಕಾರಣ ನಿಮ್ಮ ಒಳಗ ಆತನ ಒಂದೇ ಕೇಳ ಬೆಲೆ ಉಳ್ಳದು ಒಂದದ ನಿಮ್ಮ ಒಳಗ, ನಿಮ್ಮ ಆತ್ಮ. ನಿಮ್ಮ ಶರೀರದಲ್ಲಿ ಬೆಲೆ ಉಳ್ಳ ವಸ್ತು ಒಂದನ್ನೋದು ನಿಮ್ಮ ಆತ್ಮ. ಎಲ್ಲವೂ ಬೆಲೆ ಉಳ್ಳದಿಲ್ಲ ಅಂತಿಲ್ಲ, ಆದ್ರೆ ಒಂದೇ ಒಂದು ಬೆಲೆ ಉಳ್ಳದು ನಿಮ್ಮ ಆತ್ಮ. ಇದು ಪ್ರೀತಿ ಮಾಡೋಣ ತಾನು. ಇದು ಒಂದ್ ವೇಳೆ ಸ್ವಚ್ಛವಾಗಿ ನೀವು ಇಟ್ಕೊಂಡಿರಿ, ಅಂದ್ರೆ ಶುದ್ಧವಾಗಿ ಇಟ್ಕೊಂಡಿರಿದ್ರ ಇನ್ನು ನೀವು ಯಾವ ಕೇಳು ಪಾಪ ಮಾಡ್ಲಕ್ಕ ನಿಮ್ಮ ಅವಕಾಶ ಚಾನ್ಸಸ್ ನಿಮ್ಗ ಇಲ್ಲವೇ ಇಲ್ಲ. ಇನ್ನು ನೀವು ಹೊಂಚೆ ಆಗ್ಲಕ್ಕ ಅವಕಾಶ ಇಲ್ಲ, ಇದನ್ನು ಹೊಡಿಗೆ ಹಾಕೊಂಡು ನೋಡ್ಲಕ್ಕ ಅವಕಾಶ ನಿಮ್ಗ ಇಲ್ಲ ಪ್ರೇರೆ. ನೀವು ಸೂಕ್ಷ್ಮ ಇರಬೇಕು, ನೀವು ಸಂತೋಷವಾಗಿರ್ಬೇಕೆಂಬುದಾಗಿ ದೇವರ ಒಂದು ಉದ್ದೇಶ, ಆತನ ಸಂಕಲ್ಪವಾಗಿದೆ ಪ್ರೇರೆ. ನಿಮ್ಮ ಸಂಕಲ್ಪ ಬೇರೆ, ದೇವರ ಸಂಕಲ್ಪ ಬೇರೆ ಆಗಿದೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದಾನಿಯೇಲ ಗ್ರಂಥ 12ನೇ ಅಧ್ಯಾಯ ಅದರ 2ನೇ ವಚನ, 1-2 ಓದಲಿ ಪರವಾಗಿಲ್ಲ. ದಾನಿಯೇಲ ಗ್ರಂಥ 12ನೇ ಅಧ್ಯಾಯ, ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು. ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದಂತ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು ಕೆಲವರು ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಹಲ್ಲೆಲೂಯಾ. ಯಾವ ಪಟ್ಟಿಯಲ್ಲಿ ಯಾವ ಪುಸ್ತಕದಲ್ಲಿ ಹೆಸರು ಕಾಣಬೇಕು? ಜೋರಾಗಿ ಹೇಳ್ಬೇಕು, ನೀವು ಜೋರಾಗಿ ಹೇಳ್ಬೇಕಿನ್ನ. ಜೀವ ಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರುಗಳನ್ನು ಕಾಣಬೇಕು.
ನಿಮ್ಮ ಹೆಸರುಗಳು ಜೀವ ಬಾಧ್ಯರ ಪಟ್ಟಿಯಲ್ಲಿ ಒಂದು ವೇಳೆ ಅವ ಅಂದ್ರ ನೀವು ರಕ್ಷಿಸಲ್ಪಡ್ತಿರು. ಹೇಳಿದನ ಅವರೆಲ್ಲರೂ ರಕ್ಷಿಸಲ್ಪಡುವರು ಎಂಬುದಾಗಿ. ಯಾಕಂದ್ರೆ ಇಲ್ಲಿವರೆಗ ಆಗಿಲ್ಲೇನೋ, ಆದರೆ ಮುಂದಿನ ಒಂದು ದಿನಮಾನದಲ್ಲಿ ಇಷ್ಟು ಭಯಂಕರವಾಗಿರ್ತಕ್ಕಂಥ ಸಮಸ್ಯೆ ಬರ್ತಾವ, ಇಷ್ಟು ಭಯಂಕರವಾಗಿರ್ತಕ್ಕಂಥ ಶೋಧನೆಗಳು ಬರ್ತಾವ. ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗ್ಯಾವ. ದೇಶ ಮೇಲೆ ದೇಶಗಳು ಯುದ್ಧ ಆಲ್ರೆಡಿ ಸ್ಟಾರ್ಟ್ ಆಗ್ಯಾವ ಪ್ರೇರೆ, ಆಲ್ರೆಡಿ ಸ್ಟಾರ್ಟ್ ಆಗ್ಯಾವ. ಎಷ್ಟೋ ಜನ ಮರಣ ಕೂತಾಗ್ಯಾರ, ಆಲ್ರೆಡಿ ಏನೋ ಗೊತ್ತಾಗಲಿಲ್ಲ. ಎಷ್ಟೋ ಜನ, ಎಷ್ಟು ಸಾವಿರ ಜನ ಗೊತ್ತಾಗ್ಯಾರ, ಸತ್ತೋದರು ಗೊತ್ತಾಗಿಲ್ಲ, ಲಿಸ್ಟ್ ಹೊರಗಾಕಿಲ್ಲ. ಒಂದೊಂದು ದೇಶದಲ್ಲಿ ಎಷ್ಟು ಸೈನಿಕರು ಸತ್ತರು ಗೊತ್ತಿಲ್ಲ, ಒಂದೊಂದು ದೇಶದಲ್ಲಿ ಎಷ್ಟು ಕುಟುಂಬದರು ನೆಲಸಮನಾಗಿರೋ ಗೊತ್ತಿಲ್ಲ. ಬಿಲ್ಡಿಂಗ್ ಬಿದ್ದೋ ಕೆಳಗ ಎಷ್ಟು ಮಂದಿ ಸಾಕ್ಷಿಗಳಿರೋ ಅಥವಾ ಎಷ್ಟು ಜನರು ಸತ್ತೋಗರು ಇನ್ನೂ ಗೊತ್ತಿಲ್ಲ ಪ್ರೇರೆ. ಆದರೆ ಅವ್ರ ಹೆಸರುಗಳೆಲ್ಲ ಎಲ್ಲಿವರೆಗ ಜೀವಬಾಧ್ಯರ ಪಟ್ಟಿಯಲ್ಲಿ ಅವ ಇದ್ರ ಆ ಸಮಯದಲ್ಲಿ ಅವರು ರಕ್ಷಿಸಲ್ಪಡ್ತಾರೆ ಪ್ರೇರೆ. ಒಂದು ವೇಳೆ ಜೀವಬಾಧ್ಯರ ಪಟ್ಟಿಯಲ್ಲಿ ಅವ್ರ ಹೆಸರು ಸಿಕ್ಕಿಲ್ಲ ಅಂದ್ರೆ ರಕ್ಷಿಸಲ್ಪಡ್ತಕ್ಕಂಥದ್ದು ಬಹಳಷ್ಟು ಒಂದು ಕಷ್ಟ. ಯಾಕೆ ಹೇಳಿದ್ರೆ ಅಂದಿನವರೆಗೂ ಸಂಭವಿಸಿದ ಸಂಕಟವು ಸಂಭವಿಸುವುದೇ ಎಂಬುದು ನೋಡ್ತೇವೆ ಪ್ರೇರೆ. ಸಂಭವಿಸಿದಂತ ಸಂಕಟವು ಅಲ್ಲಿ ನೋಡ್ತಾರ ಗೊತ್ತಿನ. ಈಗ ಒಂದು ಸಂಕಟ ನಿಮ್ಮ ಮಧ್ಯದಲ್ಲಿ ಅದನ್ನು ಕೋರಿ ಅದು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಎಷ್ಟು ಸಂಕಟದ, ಮಗನ ವಿಷಯ ಸಂಕಟನೋ, ಮಗಳ ವಿಷಯ ಸಂಕಟನೋ, ಯಜಮಾನ ವಿಷಯ ಸಂಕಟನೋ, ಹೆಂಡತಿ ವಿಷಯ ಸಂಕಟನೋ, ಕುಟುಂಬಸ್ಥರ ವಿಷಯ ಸಂಕಟನೋ, ಉದ್ಯೋಗ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಆ ಸ್ಥಳದಲ್ಲಿ ಸಂಕಟನೋ, ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸ್ಥಿತಿ ಇದ್ದಂತ ಆ ಸ್ಥಳದಲ್ಲಿ ಸಂಕಟನೋ, ಅಥವಾ ಹೋಗ್ತಾ ಬರ್ತಕ್ಕಂಥ ಮಾರ್ಗದಲ್ಲಿ ಸಂಕಟದನೋ, ಎಂತೆಂಥ ಸಂಕಟವನು ಮುಂದಿನ ಜನ್ಮದಲ್ಲಿ ಅಥವಾ ಇವತ್ತು ಗೊತ್ತಿಲ್ಲ. ಆದರೆ ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇರಲೇಬೇಕ ಪ್ರೇಯರ್. ಯಾಕಂದ್ರೆ ಮಿಕಾಯೇಲನೆಂಬ ದೂತನ ಕಾಲದಲ್ಲಿ ಇರುವಾಗ ನೀವು ನೋಡ್ತಾನೆ ಪ್ರೇಯತನು, ಯಾರು ದೇವರ ಮಗಳ, ಯಾರು ದೇವರ ಮಗನ ಎಂಬುದಾಗಿ ನೋಡ್ತಾನೆ ಪ್ರೇಯರ್. ಅದನ್ನ ನೋಡಿ ಆತನು ನ್ಯಾಯ ತೀರಿಸುವುದಕ್ಕೆ ಸಿದ್ಧನಾಗಿರ್ತಾನೆ ಪ್ರೇಯರೆ. ಮತ್ತು ತಿರುಗಿರ್ತಾನೆ ಸ್ಪಷ್ಟವಾಗಿ, ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಹೇಳ್ತಾರ ಪ್ರೇಯರೆ. ಎಷ್ಟು ಜನ ಹೇಳ್ತಾರಂತ? ಅನೇಕರ ಹೆಸರಿಲ್ಲ, ಅಂತೆ ಇಲ್ಲ, ಲಿಸ್ಟ್ ಇಲ್ಲ. ಅದಕ್ಕ 10 ಜನ ಹೇಳ್ತಾರೋ ಗೊತ್ತಿಲ್ಲ, 1000 ಹೇಳ್ತಾರೋ ಗೊತ್ತಿಲ್ಲ, 1,00,000 ಹೇಳ್ತಾರೋ ಗೊತ್ತಿಲ್ಲ, ಅಥವಾ ನಿದ್ರೆ ಬಂದ್ರೆ ಸತ್ತೋಗಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಜನ ಅವರೆಲ್ಲರೂ ಕೂಡ ಹೇಳ್ತಾರ. ಅನೇಕರು ಅಂದ್ರೆ ಎಲ್ಲರೂ ಹೇಳ್ತಾರ. ಆದ್ರೆ ಇವ್ರು ಎಲ್ಲರೂ ಹೇಳುವಾಗ ಇಬ್ಬರು ಮಾತ್ರ ಅಲ್ಲಿ ಇರ್ತಾರ ಪ್ರೇಯರೆ. ಇವರೆಲ್ಲರದಾಗ ಇಬ್ಬರು ಇರ್ತಾರೆ. ಒಬ್ಬ ಒಳ್ಳೇದು ಮಾಡಿನ ಇರ್ತಾನ, ಒಬ್ಬವ ಕೆಟ್ಟದ್ದು ಮಾಡಿನ ಇರ್ತಾನ ಪ್ರೇಯರೆ. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ, ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವ ಅನುಭವಿಸ್ತಾರಂತ, ಕೆಲವರು ನಿಂದನ ನಿತ್ಯ ತಿರಸ್ಕಾರವನ್ನು ಅನುಭವಿಸ್ತಾರೆ. ತಿರಸ್ಕಾರ ನೋಡ್ರಿ, ಇವತ್ತಿನಿಂದಾಗ ಒಂದು ವ್ಯಕ್ತಿ ಮನೆಯಲ್ಲಿ ಊಟ ಮಾಡ್ಲಕ್ಕ ಕುಂತಾನೋ, ಅಥವಾ ಊಟ ನನಗೆ ಬಡಿಸ್ರ ಅಂತ ಹೇಳ್ತಾನೋ, ಅಥವಾ ನಿಮ್ಮ ಮನೆಗೆ ನಾನು ಹೊಂಟಿದೆ ಅಂತ ಹೇಳ್ತಾನೋ, ಇಲ್ಲೆಲ್ಲ ಬೇಡಪ್ಪ ನಮ್ಮ ಮನೆಗೆ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ, ಊಟ ಬಡಿಸಿದ್ರೆ ಇಲ್ಲ ಇವಾಗ ಖತಮಾಗ್ಯದ ಮತ್ತೆ ಮಾಡ್ಬೇಕಾಯ್ತದ, ಇಲ್ಲ ನಂಗೆ ಹಸೋಗಿ ಅವ್ರು ರೆಡಿ ಮಾಡಿ, ಇಲ್ಲ ಈಗ ನಂಗೆ ಮಾಡ್ಲಕ್ಕ ಆಗಲ್ಲ. ಒಂದು ಈ ಪರಿಸ್ಥಿತಿ ನಿನ್ನ ಒಳಗ ಅಥವಾ ನಿಮ್ಮ ಮನೆಗಿತ್ತಂದ್ರೆ ಹೆಂಗ? ಬಟ್ ಅಂತ ಒಂದು ತಿರಸ್ಕಾರದಾಗ ಮನುಷ್ಯನ ಮನಸ್ಸು ಎಷ್ಟು ಹೋಯ್ತಿರ್ಬೋದು. ಈ ಮನೆಗೆ ಒಬ್ಬ ವ್ಯಕ್ತಿ ಕುತ್ತಿಗೆ ಕೈ ಹಾಕಿ ನೀವು ಹೊರ ಮುಗ್ಲತ್ತಿರಂದ್ರ ಆ ತಿರಸ್ಕಾರ ಮಾಡುವಾಗ ಅಥವಾ ಅವನ ವಿರುದ್ಧವಾಗಿ ಸಾಕ್ಷಿ ಇಡುವಾಗ ಅವ ಮಾಡೋದ್ರ ಕೂಡ ಅವ ಮಾಡಿನೆಂಬುದಾಗಿ ನೀವು ಪ್ರೂಫ್ ತೋರಿಸ್ತಾ ಅಂತ ಹೇಳಿ ಹೇಳುವಾಗ ಆ ವ್ಯಕ್ತಿ ಮನಸ್ಸು ಎಷ್ಟು ನೋಡ್ಕೊಂಡಿರ್ಬೋದು. ಇದೇ ಪರಿಸ್ಥಿತಿ ಆ ದಿನ ಬರ್ತದೆ ಪ್ರೇರೆ. ತಿರಸ್ಕರಿಸಲ್ಪಡ್ತೀವಿ, ಸ್ಪಷ್ಟವಾಗುತ್ತಿದ್ದೀರಾ? ನೀ ಮಾರ್ಪಟ್ಟಿಲ್ಲ, ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕಿಲ್ಲ ಅಂದ್ರ ನಿತ್ಯ ನಿಂದನ ತಿರಸ್ಕಾರವನ್ನು ಅನುಭವಿಸ್ತೀವಿ. ತಿರಸ್ಕಾರ ಹ್ಯಾಂಗಿರ್ತ ಗೊತ್ತದನ? ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಪ್ರೇರೆ. ತಿರಸ್ಕಾರ ದಿನ ಯಾರು ಹೇಳಕ್ಕಾಗಲ್ಲ. ಅಣ್ಣ ಬಂದಲ್ಲಿ ಯಾಕೆ ನಮ್ಮ ತಂಗಿಗೆ ಮಾಡಿದ್ರೆ, ನಮ್ಮ ತಮ್ಮ ಯಾಕೆ, ನಮ್ಮ ಅಕ್ಕ ಯಾಕೆ, ನಮ್ಮ ತಮ್ಮ ಯಾಕೆ ಅಂಬೋದು ಅಲ್ಲಿ ಯಾರು ಕೇಳಕ್ ಚಾನ್ಸ್ ಇಲ್ಲ, ಅಲ್ಲಿ ಅಧಿಕಾರನೇ ಇಲ್ಲ. ನಿಂದು ಏನಿದ ನಿನ್ನ ವಿಷಯವಾಗಿ ನೀನೇ ಆಗಿನ ಸಾಕ್ಷಿ ಕೊಡ್ಬೇಕಾದ ಪ್ರೇರೆ. ನೀನೇ ಸಾಕ್ಷಿ ಕೊಡ್ಬೇಕಾಗಲ್ಲ. ಗೊತ್ತು ಈ ಭೂಲೋಕದಲ್ಲಿ ಏನೇನು ಮಾಡಿದಿ, ಈ ಭೂಲೋಕದಲ್ಲಿ ಯಾವ ಸ್ಥಿತಿ ಪರಿಸ್ಥಿತಿಯಲ್ಲಿ ನಿಂತು ನಿನಗೆ ಯಾಕೆ ನಾ ಭೂಲೋಕ ಕಳಿಸಿದ ಮಗಳೇ ಅಂತೇಳಿ ದೇವರು ನನಗ ಆವತ್ತಿನ ಘೋಷಣಕ್ಕೆ ಹೋಗ ನಿನ್ನ ಕಣ್ಣೀರೇ ಹೊರತು ನಿನಗ ಲಾಭವೇನಿಲ್ಲ. ಸಂತೋಷ ಯಾರಿಗಾದ ಗೊತ್ತದನ? ಯಾರು ಒಳ್ಳೆಯವರಾಗಿ ಜೀವಿಸ್ತಿದ್ರು, ಯಾರು ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಅವರಿಗೆ ಅಲ್ಲಿ ಉಲ್ಲಾಸದ, ಉತ್ಸಾಹದ, ಸಂಭ್ರಮದ, ಸಂತೋಷದ ಅಲ್ಲಿ ಅದ್ಭುತ ಅವ್ರ ಜೀವಿತದ ಬೇರೆ. ಅವ್ರಿಗೆ ಯಾರು ಹೇಳಿರಲಿಲ್ಲ, ಅಲ್ಲಿ ಕೇಳೋದು ಯಾರಿರಲಿಲ್ಲ. ಅವರು ಬರೀ ಆ ದಿನ ದೇವರಿಗೆ ಸ್ತುತಿ ಮಾಡುತ್ತಾ, ಆರಾಧನೆ ಮಾಡುತ್ತಾ ದೇವರಿಗೆ ಮಹಿಮೆ ಪಡಿಸ್ತಾರೆ. ಅಲ್ಲಿ ಸಿಗ್ತಕ್ಕಂಥ ಆಹಾರವನ್ನು
ಪರಿಶುದ್ಧವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡುತ್ತಾ ನಡಿಲಕ್ಕೆ ಅವಕಾಶ ಇದೆ. ಅಲ್ಲಿ ಗಂಡ ಹೆಂಡತಿಯಲ್ಲಿ ಜೋಡಿ ಇಲ್ಲ. ಕೆಲವರು ದೀಕ್ಷೆ ಜನ ನಮ್ಮ ಗಂಡ ಹೆಂಡತಿ ಇಬ್ಬರು ಒಂದೇ ಸರಿ ತಗೋತೇವ್ರಿ. ದೀಕ್ಷೆ ಜನ ತಗೋ ವಯಸ್ಸಿನ ತಗೋ ನಡೀತದೆ. ಇವತ್ತಿಂದಾಗ ಎಲ್ಲ ನಿಮ್ಗೆ ಗೊತ್ತಾಗ್ಲತ್ತಲ್ಲ ತಗೋದ. ನಮ್ಮ ಮಮ್ಮಿ ಹಾಡಂದ್ರಿ ನಂಗ, ನಮ್ಮ ಪಪ್ಪ ಏನ ವಯಸ್ಸಾಗಿಲ್ಲ ಮಗನೀಗ 18 ಕಂಪ್ಲೀಟ್ ಆಗ್ಲಿ ಅವಾಗ ತಗೊಂಬಟ್ಟಿ ಮಗ 18 ಬಳಕೆ ಮಗ ಸಿಗರೇಟ್ ಗುಟ್ಕಾ ಸೇರಿ ಪೂರಾ ಎಕ್ಸ್ಪೀರಿಯನ್ಸ್ ಆಗಿ ಕೊಡ್ತಾನೆ. 18 ಬಳಕೆ ಮಗಳ ಪರಿಸ್ಥಿತಿ ಎಲ್ಲ ಬ್ಯಾಡ್ ಆಗಿ ನಿಲ್ಲಕ್ಕೆ ಅವಕಾಶ ಚಾನ್ಸಸ್ ಇರ್ತದ. ಏನ್ ಮಾಡ್ತೀರಾ ಗೊತ್ತು, ಕಣ್ಣೀರೇ ಹೊರತು ಪ್ರತಿಫಲ ಏನೂ ಇಲ್ಲ. ತಕ್ಕ ಸಮಯದಲ್ಲಿ ಮಕ್ಕಳು ಸ್ಟ್ಯಾಂಡಲ್ಲ, ಅವ್ರಿಗೆ ಪಾಪ ಅರಿವು ಉಂಟಾಗ್ಲತ್ತ, ಅವ್ರಿಗೆ ದೋಷ ಅಪರಾಧ ಅರಿವು ಉಂಟಾಗ್ಲತ್ತಂದ್ರ ಇಮಿಡಿಯೇಟ್ಲಿ ಅವ್ರು ಮಾರ್ಪಟ್ಟದ್ರ ಇಮಿಡಿಯೇಟ್ಲಿ ಅವ್ರು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ನಡೆಸ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಒಂದ್ ವೇಳೆ ಮಗಳಾಗ್ಲಿ ನಾ ದೀಕ್ಷೆನ ತಗೋತಾ ಎಂಬುದಾಗ ಅವ್ರು ಹೇಳಿದಾಗ ಅವ್ರಿಗೆ ತಿರಸ್ಕಾರ ಮಾಡ್ತೀರ ಅನ್ಕೋರಿ, ಆ ಪರಿಸ್ಥಿತಿ ಒಂದ್ ಅಂತ ಸ್ಥಿತಿಯಲ್ಲಿ ಅವ್ರಿಗೆ ಏನೇ ಆಯ್ತಂದ್ರ ಅವ್ರ ಲೆಕ್ಕ ಪತ್ತರೆಲ್ಲ ನೀವೇ ಒಪ್ಪಿಸ್ಬೇಕಾಗ್ತದೆ. ಅವ್ರಿಗೆ ಆಗಿರ್ತಕ್ಕಂಥದ್ದು ನೀವು ಒಪ್ಪಿಸ್ಬೇಕಾಗ್ತದೆ. ಒಂದ್ ವೇಳೆ ನೀವು ತಾಯಿ ತಂದೆ ಮಕ್ಕಳಿಗೆ ವಾಕ್ಯ ಬೋಧನೆ ಮಾಡುತ್ತಾ ಮಗನೇ ಚೇಂಜ್ ಆಗಿ ಮಾರ್ಪಡು ಎಂಬುದಾಗ ನೀವು ಹೇಳ್ಬೇಕ. ಅವ್ರು ಮಾರ್ಪಟ್ಟಿಲ್ಲ ಅಂದ್ರ ಅವತ್ತಿನ ದಿನ ಅಲ್ಲಿ ಅವರೇ ಲೆಕ್ಕ ಕೊಡ್ತಾರೆ. ನೀವು ಫಸ್ಟ್ ನೀವು ಹೇಳ್ತಕ್ಕಂಥದ್ದು ನೀವು ಹೇಳ್ಬೇಕು. ನೀವು ಮಾಡ್ತಕ್ಕಂಥ ಕಾರ್ಯಗಳು ಒಳ್ಳೇದು ಮಾಡ್ಬೇಕು ಅಂತ ಕೆಟ್ಟದ್ದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಜೀವಾಬಾಧರ ಪಟ್ಟಿಯಲ್ಲಿ ನಿನ್ನ ಹೆಸರು ಇಲ್ಲ ಅಂದ್ರ ಬಹಳಷ್ಟೊಂದು ಸಂಕಷ್ಟಕರಕ ನಿನ್ನ ಒಳಗಾಗಿಸಿಕೊಳ್ತೀವಿ. ಆ ದಿನ ಬರುವುದಕ್ಕಿಂತ ಮುಂಚಿತವಾಗಿ ನೀನು ರಕ್ಷಿಸಿಕೋ. ಇನ್ನೊಬ್ಬರಿಗೆ ರಕ್ಷಣೆ ಕೊಡೋದಕ್ಕಾಗಿ ನೀನು ಪ್ರಯತ್ನ ಪಡು. ನೀನು ಮಾರ್ಪಟ್ಟು ಇನ್ನೊಬ್ಬರಿಗೆ ಮಾರ್ಪಡಿಸು. ನೀನು ಮಾರ್ಪಟ್ಟಿಲ್ಲ ಇನ್ನೊಬ್ಬರಿಗೆ ನೀವು ಮಾರ್ಪಡಿಸೋದ್ರೆ ಆಗಕ್ಕೆ ಸಾಧ್ಯ ಇಲ್ಲ. ನೀನು ಮಾರ್ಪಡೋದ್ರೆ ಎಷ್ಟು ಉತ್ತಮ. ಈ ಹೊತ್ತೇ ನೀನು ಕರ್ತನ ಕಡೆ ತಿರುಗಿ ನೀನು ಸ್ತುತಿ ಮಾಡೋದ್ರೆ ಬಹಳಷ್ಟು ಉತ್ತಮ. ಈ ಹೊತ್ತು ನೀನು ಕರ್ತನ ಕಡೆ ತಿರುಗಿಲ್ಲ ಸ್ತುತಿ ಮಾಡಕ್ ಆಗ್ಲತ್ತಿಲ್ಲದ್ರ ನಿನ್ನ ಸ್ಥಿತಿ ಎಲ್ಲ ಬಹಳಷ್ಟು ಗಂಭೀರಕರವಾಗಿ ಮಾರ್ಪಡೈತೆ. ಒಬ್ಬರೇ ಎಷ್ಟು ಗಂಭೀರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಬಿದ್ದೋಗ್ತೀವಿ ದಿನ ಅಷ್ಟು ಗಂಭೀರವಾಗಿ. ಬಟ್ ಸುಳ್ಳು ಸಾಕ್ಷಿ ನಿಮ್ಮ ಜೀವಿತದಲ್ಲಿ ಚಾನ್ಸ್ ಇಲ್ಲ. ನೀನು ನಮ್ಮ ದೀಕ್ಷೆನ ಮಾಡಿಕೊಂಡು ಸುಳ್ಳು ಹೇಳ್ತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ವಿರುದ್ಧ ಕಾರ್ಯ ಮಾಡ್ತಕ್ಕಂಥದ್ದು ಅಧಿಕಾರಿನ ಒಳಗಿಲ್ಲ ಸಾಧ್ಯ ಇಲ್ಲ. ಅದು ಮುರಿಯಲ್ಪಡಬೇಕು ಸ್ಪಷ್ಟವಾಗಿ. ಹಲ್ಲೆಲೂಯಾ. 12ನೇ ಅಧ್ಯಾಯದಾಗ 2ನೇ ವಚನ ಎಲ್ಲ ಕಲ್ತೋದ್ರ ಒಂದ್ಸತಿ. ಧೂಳಿನ ನೆಲದೊಳಗೆ ಎಲ್ಲರೂ ಕಲ್ತೋದ್ರ ನಾವು. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚತ್ತು, ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ ನಿತ್ಯ ತಿರಸ್ಕಾರವನ್ನು ಅನುಭವಿಸುವರು. ಚಪ್ಪಳದ ದೇವರ ಮಹಿಮೆ ಆಗಲಿ. ಹಲ್ಲೆಲೂಯಾ. ಜೀವಿತ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಅದ್ಭುತದ ಜೀವಿತ. ನೀರಿನ ಮೇಲಿರ್ತಕ್ಕಂಥ ಗುಳ್ಳಿ ಕೂಡ ಅದ ಪ್ರೇರೆ. ಯಾಕಂದ್ರ ಮಕ್ಕಳು ಆಟ ಆಡ್ತಾ ಅದು ಏನಂತಾರ ನಿರ್ಮದಾಗ ಅಥವಾ ಶಾಂಪುದಾಗ ಕಡ್ಡಿ ತಿರುಗಿಸಿ ಅಂತ ಈಗ ಹುಬ್ದಾಗ ಆ ಹುಬ್ಬುಗಳು ಹೊಡ್ಕೊಂಡ್ರಿ ಮ್ಯಾಕ್. ಕೆಲವು ಪಾರ್ಗಳು ಹಿಂಗೆ ಮಾಡಿ ಅಂದ್ರೂ ಪುಗ್ಗ ಮ್ಯಾಕ್ ಬರದಾಗ ಈ ಕಡೆ ಬಾಜುದವ್ರ ಪುಗ್ಗ ಮ್ಯಾಕ್ ನಡೆದವ, ಈ ಕಡೆ ಪುಗ್ಗ ಮ್ಯಾಕ್ ನಡೆದಿಲ್ಲ. ನೋಡಿ ಆಗಲ್ಲ ನಿಮ್ಗೆ ಬರ್ರಿ ಮಾಡಕ್ ಬರಲ್ಲ ಅಂದ್ರೆ ಈ ಕೂಸು ಹೊಡ್ತದೆ, ಈ ಕಡೆ ಈ ಕೂಸು ನಗ್ರಿ. ಪಕ್ಕದಲ್ಲಿ ತಾಯಿ ತಂದೆ ಹೇಳ್ತೀರಿ, ಜನ ಕೊಡೋ ನಿಂದು ಕೊಡೋ, ಸ್ವಲ್ಪ ಕೊಡೋ, ತಲೆ ವಜ್ಜೆಗದ ನಿಂದು ಕೊಡೋ ಅಂತೇಳಿ ನಾನು ಹೇಳ್ತಾ ಇರ್ತೀನಿ. ಹಲ್ಲೆಲೂಯಾ. ಆದರೆ ಒಂದೇ ಒಂದು ಜಾಗರತ ನನ್ನ ಸೋದರ, ನೀ ಏನು ಮಾಡು, ಏನೂ ಇಲ್ಲ, ಒಳ್ಳೇದೇ ಮಾಡು. ನಿನ್ನ ನಿರ್ಧಾರ ಒಳ್ಳೇದಾಗಿರ್ಬೇಕು ಹೊರತು ನಿನ್ನ ನಿರ್ಧಾರ ಕೆಟ್ಟದಾಗಿರ್ಲಕ್ಕೆ ಸಾಧ್ಯ ಇಲ್ಲ. ನಿನ್ನ ಆಲೋಚನೆ ಉದ್ದೇಶ ಒಳ್ಳೇದಾಗಿರ್ಬೇಕು ಹೊರತು ನಿನ್ನ ಆಲೋಚನೆ ಉದ್ದೇಶ ಕೆಟ್ಟದಾಗಿರ್ಲಕ್ಕೆ ಸಾಧ್ಯ ಇಲ್ಲ. ಇಲ್ಲದ್ರ ಕೆಟ್ಟದಂದ್ರ ನಿತ್ಯ ನಿಂದನ ತಿರಸ್ಕಾರವನ್ನೇ ಅನುಭವಿಸ್ತಿ. ಅಥವಾ ಒಳ್ಳೇದಾಗಿದಂದ್ರ ನಿನಗ ನಿತ್ಯ ಜೀವದ ಪ್ರೇರಣೆ, ನಿತ್ಯ ಜೀವದ ಸದಾ ಜೀವಿಸ್ತಕ್ಕಂಥನಾಗಿರ್ತಿ. ಯಾವ ಕೇಡು ಹಾನಿ ಆಸ್ಪದ ನಿನ್ನ ಜೀವಿತಕ್ಕೆ ನಿನಗೆ ಬರ್ಲಕ್ಕೆ ಅವಕಾಶ ಚಾನ್ಸಸ್ ನಿನಗ ಇಲ್ಲ ಪ್ರೇರಣೆ. ಮತ್ತೆ ನಮ್ಮ ಕುಟುಂಬದ ಭಾಳ ಕಷ್ಟ ಅನುಭವಿಸ್ಲತ್ತಿದ್ದೇವೆ, ಅನುಭವಿಸ್ಬೇಕು ಕಷ್ಟವನ್ನು ಸಹಿಸಿಕೊಳ್ಳುವ ಧನ್ಯನು ಇವನು ಪರಿಶುದ್ಧತೆ ಮೇಲಾದ ಮೇಲೆ ಜೀವ ಜಯಮಾಲ್ಯವನ್ನು ಅನುಭವಿಸುವನು. ಸ್ವಾಮಿಯು ತನ್ನನ್ನು ಪ್ರೀತಿ ಮಾಡುವವರಿಗೆ ಇದು ವಾಗ್ದಾನ ಮಾಡಿದ್ದೇನೆ ಎಂಬುದಾಗಿ ಯಾಕೋಬನು ಅದ್ಭುತವಾಗಿ ಹೇಳಬೇಕು. ಸುಮ್ಮನೆ ಇಲ್ಲ, ಯಾಕೋಬನು ಶೋಧಿಸಲ್ಪಟ್ಟನು, ಪರೀಕ್ಷಿಸಲ್ಪಟ್ಟನು, ಕಷ್ಟಕ್ಕೊಳಗಾಗ್ಯಾನ, ನಿಂದೆಗೊಳಗಾಗ್ಯಾನ, ಅಪನಿಂದೆಗೊಳಗಾಗ್ಯಾನ, ಸಂಕಟಕ್ಕೊಳಗಾಗ್ಯಾನ, ಅನುಭವಿಸ್ಯಾನ.
ಅನುಭವಿಸ ಪರಿಶುದ್ಧಾತ್ಮ ಅನುಸಾರವಾಗಿ ಸತ್ಯವೇದದಲ್ಲಿ ಅದನ್ನು ಬರ್ದನ್ ಪ್ರೇರಿ. ನಿಮ್ಮ ಜೀವಿತ ಏನಿರಲಿ ಹೇಗಿರಲಿ ಅದು ಒಳ್ಳೆಯದಾಗಿ ಮಾರ್ಪಡ್ಬೇಕು. ಸ್ಪಷ್ಟವಾಗಿ ಕಷ್ಟ ಆದ ಪರವಾಗಿಲ್ಲ, ಕಷ್ಟ ಬಂದು ಕೂಡ ಸಹಿಸ್ಕೋಬೇಕು ನಾವು. ಈಗ ನೋಡಿ, ಜೀವಿತ ಅಂತೇಳಿ ಕಷ್ಟ ಇಲ್ಲ ಅಂದರೆ ಅವ್ರ ರೋಗ ವ್ಯಾಧಿಗಳಿಲ್ಲ ಅಂತಲೇ ಹೇಳ್ತಾ ಒಮ್ಮೆ ನಂಗೆ ಜ್ವರ ಬಂದು ಅಂತ ಹೇಳ್ತಾ ಬಂದು ಆಕುಳಿ ಆಗಲಿ ಅಥವಾ ಎಮ್ಮೆನೇ ಆಗಲಿ ದನ ಯಾವುದೇ ಒಂದು ಆಗಲಿ ಅದಕ್ಕೆ ಸಿಂಪ್ಟಮ್ಸ್ ಇದ್ದಾಗ ಅದರಿಂದ ಡಲ್ ಆಗೋದು ಪ್ರೇರಿ. ಅದು ಡಲ್ ಆಗೋಗ್ತದ, ಅದು ಎಕ್ದಮ್ ವೀಕ್ನೆಸ್ ಕಾಣಿಸುವಾಗ ಅದಕ್ಕೆ ನೋಡಿ ನಾವು ಟ್ರೀಟ್ಮೆಂಟ್ ಮಾಡ್ಸಕ್ಕಂತದೇ ಉತ್ತಮ. ಮನುಷ್ಯದ ನಾವು ಹೇಳ್ತೇವೆ ನಮ್ಗೆ ಹಿಂಗೆ ಆಗ್ಲತ್ತ ಅಂತ ಹೇಳ್ತೇವೆ, ಆದರೆ ಅವು ಕೇಳಕ್ಕಾಗಲ್ಲ. ಕಾರಣ ಅವೇನು ಮಾಡ್ತಾವ, ಸುಸ್ತಾಗೋತಾವ ಪ್ರೇರಿ. ಅವು ಟ್ರೀಟ್ಮೆಂಟ್ ಮಾಡಿಸಿದ್ರೆ ಎಷ್ಟೋ ಒಂದು ಉತ್ತಮ, ಎಷ್ಟೋ ಒಂದು ಅದ್ಭುತ ನೋಡ್ತೇವೆ ಪ್ರೇರಿ ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇವಾಗ ತೆಗ್ರಿ ಯೆಹೆಜ್ಕೇಲನು 37ನೇ ಅಧ್ಯಾಯ 7, 8, 9, 10 ವಚನ ತನಕ ಹೋದರೆ ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರಲು ಸದ್ದಾಯಿತು. ಇಗೋ, ಟಕಟಕ ಎನ್ನುತ್ತಾ ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ, ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲೊದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ ಶ್ವಾಸವೇ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬಿಸಿ ಹತಾಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ಇಗೋ, ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಎಷ್ಟು ದೊಡ್ಡ ಸೈನ್ಯವು? ಅತ್ಯಂತ ದೊಡ್ಡ ಸೈನ್ಯವಾಗ್ಯಾವ. ಯೆಹೆಜ್ಕೇಲನು ಒಂದು ದರ್ಶನ ನೋಡ್ತಾನೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ದರ್ಶನದ 1ನೇ ವಚನ ಹಿಡ್ಕೊಂಡು 7ನೇ 6ನೇ ವಚನ ತನ ಇಷ್ಟು ಅದ್ಭುತವಾಗಿ ಯೆಹೆಜ್ಕೇಲನ ದರ್ಶನದ ಯೆಹೆಜ್ಕೇಲನ ಮಾರ್ಗವನ್ನು ನೋಡುತ್ತ ನಡೆಯುವಾಗ ಎಲುಬುಗಳು ಕಾಣುತ್ತಾವ. ಯೆಹೆಜ್ಕೇಲನಲ್ಲಿ ಎಲುಬುಗಳು ಕಾಣಿಸಿದಾಗ, ಅಯ್ಯೋ ದೇವರೇ, ಇದೇನು ಎಲುಬು? ಆದ್ರೆ ದೇವರು ಹೇಳ್ತಾನ, ಇಲ್ಲಿಂದೇ ನಡೆದಿದೆ ಹೊರತು ಆ ಎಲುಬುಗಳಿಗೆ ನಾನು ಜೀವ ಹಾಕ್ತಾ ಅಂತ ಹೇಳ್ತಾನೆ ದೇವರು ಅವನಿಗೆ. ಯೆಹೆಜ್ಕೇಲನಿಗೆ ಇದಕ್ಕೆ ನೀನು ನೋಡಿ, ಈ ಎಲುಬುಗಳಿಂದ ಸುವಾರ್ತೆಯನ್ನು ಪ್ರಕಟಿಸಿ, ಎಲುಬುಗಳಿಗೆ ನೀ ಮಾತಾಡು. ಈ ಎಲುಬುಗಳಿಗೆ ನೀ ಮಾತಾಡಿದಾಗ ಈ ಎಲುಬುಗಳಿಂದ ಸ್ವರವನ್ನು ಕೇಳ್ತಾವ ಅಂತ ಹೇಳಿದ್ರೆ ಸ್ಪಷ್ಟವಾಗಿ. ಎಲುಬುಗಳು ಸ್ವರ ಕೇಳ್ತಾವ ಪ್ರಿಯರೇ, ಮನುಷ್ಯ ಜೀವ ಇದ್ದರೂ ಸ್ವರ ಕೇಳೋದಿಲ್ಲ ಏನ್ರಿ? ಎಲುಬುದ ಜೀವ ಇತ್ತೇನ್ರಿ? ಒಣಗೋಗಿರ್ತಕ್ಕಂಥ ಎಲುಬುಗಳು ದೇವರ ಸ್ವರವನ್ನು ಕೇಳ್ತಾವ. ಜೀವಿತವಾಗಿರ್ತಕ್ಕಂಥ ಮನುಷ್ಯ ದೇವರ ಸ್ವರವನ್ನು ಕೇಳಲ್ಲ ಪ್ರಿಯರೇ. ದೇವರ ಸ್ವರವನ್ನು ಕೇಳ್ತಕ್ಕಂಥ ವ್ಯಕ್ತಿ ಒಂದ್ ವೇಳೆ ಇವತ್ತು ನೀನೇ ಆಗಿದ್ದೆ ಅಂದ್ರ ನಿನ್ನ ಶರೀರ ಒಣಗೋದ್ರು ಕೂಡ ದೇವರು ಏನ್ ಮಾಡ್ತಾನ? ಜೀವನದಿಂದ ತುಂಬುವ ಹಾಗೆ ದೇವರು ಮಾಡ್ತಾನ ಪ್ರಿಯರೇ. ಯೆಹೆಜ್ಕೇಲನು ಸುವಾರ್ತೆ ಪ್ರಕಟಿಸತನ ಸುವಾರ್ತ ಪ್ರಕಟಿಸುವ ದೈವೋಕ್ತಿ ಹೇಳುವಾಗ ಎಲುಬುಗಳು ಹ್ಯಾಂಗ್ ಬಿಡ್ತಾವಂತ? ಟಕ 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 ಅಂತ ಎಲುಬುಗಳು ಚಟಕ ಅಂತ ಪ್ರಿಯರೇ. ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಶಬ್ದ ಯೆಹೆಜ್ಕೇಲನ ಕೇಳ್ತಾನ. ಅಲ್ಲಿ ಕೇಳಿ ಸತ್ಯವೇದದಾಗ ಆತನ ಪರಿಶುದ್ಧಾತ್ಮ ಅನುಸಾರವಾಗಿ ಆತನು ಬರ್ತಾನ ಪ್ರಿಯರೇ. ಟಕ 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 ಎಲುಬುಗಳು ಜಾಯಿಂಟ್ ಆಗ್ಲತ್ತಾವ ಪ್ರಿಯರೇ. ಎಲ್ಲಿ ಬಿಡ್ಬೇಕು ಅಲ್ಲೇ ಕೊಡತಾವ ಪ್ರಿಯರೇ. ನಾವು ಮೆಕ್ಯಾನಿಕ್ ಇದ್ದೇವೆ, ಯಾವ ಪಾರ್ಟ್ಸ್ ಎಲ್ಲಿ ಕೊಡ್ಬೇಕು ಅಲ್ಲೇ ಕೂಡಿಸ್ತೇವೆ ನಾವು. ಒಂದ್ ವೇಳೆ ನಮ್ಮ ಕೈಕಾಲಿರ್ತಕ್ಕಂಥ ವ್ಯಕ್ತಿ ಆ ಪಾರ್ಟ್ಸ್ ಅಲ್ಲಿ ಕೂಡ್ಸಲತ್ತಿಲ್ಲ ಅಂದ್ರ ಅವನಿಗೆ ಎಂತ ಸಾಮಾನ್ಯ ಪೆಟ್ಟು ತಕೊಂಡದನ ನಮ್ಮ ಕೈಗಳದಾಗ ಅದು ಏನ್ ಸಿಕ್ತು ಅದರಚ್ಚೆ ಹಚ್ತೇವೆ ಪ್ರೇರೆ ಕೈ. ಅವರು ಏನ್ ಸಿಕ್ತು, ಬಡಗಿ ಸಿಕ್ತು ಬಡಗಿ, ಪಾನ ಸಿಕ್ತು ಪಾನ, ಚೆನ್ನೆ ಸಿಕ್ತು ಚೆನ್ನೆ, ಬೆರ್ಕ ಸೊಡೆದೆ ಮಾತದಕ್ಕೆ ಬಿಟ್ಟು ನಮ್ಮಲ್ಲಿ ಬೇರೆದೇನು ಇಲ್ಲ. ಅಲ್ಲಿ ಹೊಡಿತಕ್ಕಂಥದ್ದೇ ಇಲ್ಲ. ಅಲ್ಲಿ ಖಾಲಿ ದೈವೋಕ್ತಿಯನ್ನು ಪ್ರಕಟಿಸ್ಲತ್ತನಲ್ಲಿ. ದೈವೋಕ್ತಿಯನ್ನು ಪ್ರಕಟಿಸುವಾಗ ಆ ದೈವೋಕ್ತಿ ಪ್ರಕಟಿಸಿದ ತಕ್ಷಣ ಎಲುಬುಗಳು ಟಕ 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 ಒಂದಕ್ಕೊಂದು ಜೋಡಣೆಯಾಗಿ ಜಾಯಿಂಟ್ ಆಗಿ ನಿಂತೋಗ್ರೆ. ಅಲ್ಲಿ ನರಗಳಿಗೆ ಈ ಎಲುಬುಗಳಿಗೆ ನರಗಳು ಬರಲಿಲ್ಲದ್ರ ನರಗಳು ಬೆಳಿಲತ್ತವ್ರೆ ಸ್ಪಷ್ಟವಾಗಿ. ಮಾಂಸ ಹತ್ತುಕೊಳ್ಳದ್ರ ಮಾಂಸಗಳಲ್ಲಿ ಬೆಳಿಲತ್ತೋಗ್ರೆ. ಇಮಿಡಿಯೇಟ್ಲಿ ತಕ್ಷಣನೇ ಎಲುಬುಗಳು ಜಾಯಿಂಟ್ ಆದವು, ನರಗಳು ಹರಡ್ದು, ಮಾಂಸ ಕೂಡ ತುಂಬಾ ಪ್ರೇರಣೆ. ಎಷ್ಟು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಸಾಕ್ಷಿ, ಎಷ್ಟು ಉತ್ತಮವಾಗಿರ್ತಕ್ಕಂಥ ಕಾರ್ಯ. ಯೆಹೆಜ್ಕೇಲನು ಇಷ್ಟು ಸಾಕ್ಷಿಗಳು ಅವನ ಜೀವಿತದಲ್ಲಿ, ಯೆಹೆಜ್ಕೇಲನು ಇಷ್ಟು ಅದ್ಭುತವಾಗಿ ಅದನ್ನು ಬರೆದಿಟ್ಟನ ಈ ಗ್ರಂಥದಲ್ಲಿ ಅಷ್ಟು ಅದ್ಭುತವಾಗಿ ಬರೆದ. ಅದು ತಾನೇ ಬಹಳಷ್ಟು ಕಷ್ಟಕ್ಕೆ ಒಳಗಾಗ್ಯದ ಯೆಹೆಜ್ಕೇಲನು. ಕಷ್ಟ ಕೂಡ ಅನುಭವಿಸಿನ ತಾನು.
ನೋಡ್ರಿ, ದೇವರ ಮಕ್ಕಳಾಗಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕಷ್ಟ ಬರ್ತಾವ, ನಷ್ಟ ಬರ್ತಾವ, ಶ್ರಮೆ ಬರ್ತಾವ, ದುಃಖ ಬರ್ತಾವ, ಕಣ್ಣೀರ್ ಇರ್ತದ. ನಾವು ಬೇಡಿರ್ತಕ್ಕಂಥ ನಮ್ಗೆ ಸಿಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಒಳ್ಳೆ ಹುಡುಗಿ ಸಿಗಲ್ಲ, ಲೇಟ್ ಆಯ್ತದ. ನಾವು ಏನು ಬೇಡ್ತೇವಲ್ಲ ಅದು ಟಕ್ಕನೆ ಸಿಗಲ್ಲ, ನಮಗೆ ಲೇಟ್ ಆಯ್ತದ. ಬಟ್ ಯಾಕೆ ಲೇಟ್ ಆಗ್ಲತ್ತ ಇವತ್ತು ಗೊತ್ತದ, ಅವತ್ತು ತಕ್ಷಣ ಸಿಕ್ಕದ, ಇವತ್ತು ನಮಗೆ ಲೇಟ್ ಆಗ್ಲತ್ತದ. ಯಾಕಂದ್ರೆ ಗ್ರೇಸ್ ಪೀರಿಯಡ್ ನಮ್ಗೆ ಕೊಟ್ಟಲ್ಲ ದೇವರ ಹತ್ರ, ಲೇಟ್ ಆಗ್ಲತ್ತ ಇದೆ. ಅವತ್ತು ಟಕಟಕನೆ ಕುಂತವಲ್ಲ ಇಲ್ಲಿ ಏನ್ರಿ, ಟಕಟಕನೆ ಕುಂತವಲ್ಲ. ಇವತ್ತು ಟಕಟಕ ಕೂಡತ್ತಿಲ್ಲ. ಯಾಕ? ಆ ನಂಬಿಕೆ, ಆ ವಿಶ್ವಾಸ ನಮ್ಮೊಳಗೆ ಇವತ್ತು ಇಲ್ಲ. ಒಂದು. ಎರಡನೇದು, ಇನ್ನೊಂದು ವಿಷಯ, ಎರಡನೇದೇನು ಮಾತಾಡ್ತದೆ ನಾನು. ನಾವು ಹೇಳ್ತೇವೆ ಒಂದು, ಮಾಡ್ತೇವೆ ಒಂದು. ನಮ್ಮ ನಡೆ ಒಂದದ, ನಮ್ಮ ನುಡಿ ಒಂದದ. ದೇವರ ಹೇಳಿದ ಅಲ್ಲಿ ನಮ್ಮನ್ನು ದೇವರ ಹೇಳತನ ಅದು ಎಚ್ಚರಿಕೆಯಿಂದ ನೋಡಿಲಕ್ಕಾಗತ್ತಿಲ್ಲ. ಒಂದು ಎಚ್ಚರಿಕೆಯಿಂದ ನಾವು ನಡೀತೇವೆ ಅಂದ್ರೆ ನಮ್ ಕೂಡ ಟಕ ಟಕ ಏನ್ ಬೇಕಾಗಿರ್ತದೋ ತಕ್ಷಣನೇ ದೇವರು, ರಾತ್ರಿ ಬೇಡ್ರಿ ಮುಂಜಾನೆ ತಗೋರಿ, ಇವಾಗ ಬೇಡ್ರಿ 10 ನಿಮಿಷದ ತಗೋರಿ, ಟಕ ಟಕನೇ ದೇವ್ರು ನಮ್ಮನ್ನು ಕಳಿಸ್ತಾನೆ ಪ್ರೇರೆ. ಇವತ್ತು ಗ್ರೇಸ್ ಪೀರಿಯಡ್ ನಮ್ಗೆ ಸಿಕ್ಕದಲ್ಲ, ಈ ಕೃಪೆ ಎಂಬ ಒಂದು ಕಾಲದಲ್ಲಿ ನಾವಿದ್ದೇವಲ್ಲ, ಈ ಕೃಪೆ ಎಂಬ ಕಾಲದಲ್ಲಿ ಇದ್ದೇವೆ ಕಾರಣ ನಮಗೆ ಬರ್ತಕ್ಕಂಥದ್ದು ಕೂಡ ನಮ್ಗೆ ಏನಾಗ್ತದ, ಲೇಟ್ ಆಗ್ಲತ್ತದ. ನಾವು ಮಾಡ್ತಕ್ಕಂಥದ್ದು ನಾವಿನ್ನೂ ಬಿಟ್ಕೊಳ್ಳತ್ತಿಲ್ಲ. ನಾವು ಕರ್ತನ ಆಶ್ರಯಿಸಬೇಕು, ಕರ್ತನ ಸನ್ನಿಧಿ ಅನುಭವಿಸಬೇಕು. ನಿಮ್ಮ ಕೆಲಸ ಕಾರ್ಯ, ವ್ಯಾಪಾರ, ಬಿಸ್ನೆಸ್, ಉದ್ಯೋಗ ಮಾಡುತ್ತಾ ವಿದ್ಯಾಭ್ಯಾಸ ಮಾಡುತ್ತಾನೆ ನೀವು ದೇವರಿಗೆ ಸಮಯ ಕೊಡ್ತಕ್ಕಂಥರಾಗಿರ್ಬೇಕು, ದೇವರಿಗೆ ಅವಕಾಶ ಕೊಡ್ತಕ್ಕಂಥರಾಗಿರ್ಬೇಕು. ಸಾಧ್ಯವಾದಷ್ಟು ಇಲ್ಲ 100% ಒಳ್ಳೆಯದಾಗಿ ಜೀವನ ಮಾಡಬೇಕು. ಇವೆಲ್ಲ ಮಾಡಿದಾಗ ನಿಮ್ಮ ಕೂಡ ಟಕಟಕನೇ ಸಿಗ್ತಾವ ಪ್ರಿಯರೇ. ಇವಾಗ ನಮ್ಮ ಟಕಟಕ ಸಿಗ್ಲತ್ತಿಲ್ಲ. ಯಾಕಂದ್ರೆ ನಾವು ಮಾಡ್ತಕ್ಕಂಥ ಲಕ್ಷಣಗಳು ಇನ್ನೂ ಕರೆಕ್ಟ್ ಇಲ್ಲ, ನಾವು ಮಾಡ್ತಕ್ಕಂಥ ಕಾರ್ಯಗಳು ನಾವು ಬಿಟ್ಕೊಟ್ಟಿಲ್ಲ. ಹೇಳ್ತೇವೆ ಒಂದು, ನಾವು ಮಾಡ್ತೇವೆ ಒಂದು ಪ್ರಿಯರೇ. ನಿಮ್ ಜೀವಿತದಲ್ಲಿ ಸದ್ಭುತ ಆಗ್ಬೇಕು. ನೀವು ನಿಂತಲ್ಲಿ ಅದ್ಭುತ ನೋಡ್ಬೇಕು, ಕುಂತಲ್ಲಿ ಅದ್ಭುತ ನೋಡ್ಬೇಕು. ನೀವು ಕೈ ಹಾಕಿರ್ತಕ್ಕಂಥ ಕೆಲಸಗಳೆಲ್ಲ ಅದು ಈಜಿಯಾಗಿ ಸಫಲತೆ ಆಗ್ಬೇಕು ಪ್ರಿಯರೇ. ಅದ್ರಲ್ಲಿ ಯಾವುದು ಸಂದೇಹ ಇರಬಾರ್ದು, ಅವ್ರ ಎದರಲ್ಲಿ ಯಾವುದು ಸಮಸ್ಯೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಟಕಟಕನೇ ದೇವರು ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ಅಂದ್ರೆ ಟಕಟಕ ತಗೋತಕ್ಕಂಥ ನಾವು ಸಿದ್ಧವಾಗಿಲ್ಲ ಪ್ರಿಯರೇ. ನಾವು ನಮ್ಮೊಳಗ ಲೇಜಿತನ, ಆಲಸ್ಯತನವನ್ನು ನಮ್ಮೊಳಗೆ ತುಂಬಿಕೊಂಡಿದ್ದ ಕಾರಣ ಟಕಟಕ ಯಾವುದು ನಮ್ಗೆ ಸಿಗ್ಲತ್ತಿಲ್ಲ. ಅದಕ್ಕೆ ಸ್ವಲ್ಪ ಲೇಟ್ ಆಗ್ಲತ್ತವ ಪ್ರೇರಣೆ. ಇವತ್ತು ಸಿಗ್ತಕ್ಕಂಥದ್ದು ಬರೋ ವರ್ಷದ ನಮಗೆ ಸಿಗ್ಲತ್ತದ. ಇವತ್ತು ನಮಗೆ ಸಿಗಬೇಕಾದ್ರೆ ಕರ್ತನ ಸನ್ನಿಧಿಯನ್ನು ನಾವು ಬಲವಾಗಿ ಆಶ್ರಯಿಸುವಾಗ ಇವತ್ತು ನಮ್ಮನ್ನು ಸಿಗ್ತಕ್ಕಂಥ ಪ್ರೇರಣೆ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾನ 10ನೇ ವರ್ಷದಲ್ಲಿ, ಅಪ್ಪಣೆ ಕೊಡಲು ನಾನು ಅಪ್ಪಣೆ ಅಂತೆ ನುಡಿದೇನು, ಈಗ ಶ್ವಾಸವು ಅವುಗಳಲ್ಲಿ ಹೊಕ್ಕಿತ್ತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದ ದೊಡ್ಡ ಸೈನ್ಯವಾಗಿದೆ. ಎಷ್ಟು ಜನ ಹತರಾಗಿದ್ರು ಅಲ್ಲಿ, ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ದೇವರಿಗಾಗಿ ದುಡಿದಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟು 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 ಜನ ಹತರಾಗಿದ್ದರು, ಎಷ್ಟು ಎಲುಬುಗಳು ಒಳಗೋಗಿದ್ವು, ಅಷ್ಟು ಎಲುಬುಗಳು ಎಲ್ಲ ಎದ್ದು ನಿಂತು ದೇವರಿಗೆ ಸ್ತುತಿ ಮಾಡುವ ರೆಡಿಯವ ಪ್ರಿಯರೇ. ದೇವರನ್ನು ಕೊಂಡಾಡುವುದಕ್ಕಾಗಿ ಅವರು ರೆಡಿಯವ ಪ್ರಿಯರೇ. ಇವತ್ತು ನೋಡ್ತೇವೆ ಸ್ಪಷ್ಟವಾಗಿ ಎಲುಬುಗಳ ವಾಕ್ಯ ಕೇಳ್ತಾವ, ಎಲುಬುಗಳು ಏನಂತಾರ ದೈವ ಸಂದೇಶವನ್ನು ಕೇಳ್ತಾವ. ಶರೀರವು ಶ್ವಾಸ ಇದ್ದವರು ನಾವು ದೈವ ಸಂದೇಶವನ್ನು ಕೇಳೋದಕ್ಕಾಗಿ ಆಲಸ್ಯತನ ಪದಾರ್ಥ ನಮ್ಮೊಳಗ ಉತ್ಪತ್ತಿ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾವು ತಿರುಗಿ ನೋಡೋಣ. ಯಮನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 53-54 ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವೇ ಇಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು. ಯಾವ್ದು ಎಬ್ಬಿಸ್ತಾನಂತ ಇವತ್ತು ನೀ ಸ್ಟ್ಯಾಂಡ್ ಆಗು, ನಂಬು, ದೀಕ್ಷಾಸ್ನಾನ ಮಾಡಿಕೋ, ಕ್ರಿಸ್ತನಲ್ಲಿ ಸೇರು. ಕ್ರಿಸ್ತನಲ್ಲಿ ಸೇರಿರ್ತಕ್ಕಂಥ ವ್ಯಕ್ತಿ ಆತನ ದೇಹ ರಕ್ತನ ಒಳಗಿರ್ತದ. ಆತನ ದೇಹ ರಕ್ತನ ಒಳಗಿದ್ದಾಗ ಕೊನೆಯ ದಿನದಲ್ಲಿ ನೀನು ಎಬ್ಬಿಸಲ್ಪಡ್ತೀವಿ. ಸ್ಪಷ್ಟವಾಗಿ ನಿನಗೆ ಪುನರುತ್ಥಾನ ಅದ. ಯಾರ ಕರ್ತನ ದೇಹ ರಕ್ತದನು,
ಯಾರು ದೇವರ ವಾಕ್ಯವನ್ನು ಕೇಳಿ ಮಾರ್ಪಟ್ಟು ತನ್ನ ರಕ್ಷಿಸಿಕೊಂಡು ಒಂದು ಸಿದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಅವರಿಗೆ ಪುನರುತ್ಥಾನದ ಪುನರುತ್ಥಾನದ ಅವರಿಗೆ ಹೇಳ್ತಾರೆ ಸ್ಪಷ್ಟವಾಗಿ. ಒಂದು ವೇಳೆ ಕರ್ತಂದೆ ರಕ್ತ ನಿಮ್ಮೊಳಗಿಂದ ಇಲ್ಲದರ ನಿಮ್ಮೊಳಗ ಜೀವನ ಇಲ್ಲ. ಅದ ಜೀವ ಅದ ವಿಶ್ವಾಸ ಆಡತ್ತೀರಿ, ಎಲ್ಲ ಆಡತ್ತೀರಿ. ಆದರೆ ನೀವು ಬದುಕಬೇಕು ಅಂದ್ರ ಕರ್ತನಲ್ಲಿ ನೀವು ಸೇರ್ಲೇಬೇಕು. ನೀವು ಬದುಕಬೇಕಾದ್ರ ನೀವು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳೇಬೇಕು. ನೀವು ಬದುಕಬೇಕಾದ್ರ ನೀವು ಕೊನೆಯ ದಿನದಲ್ಲಿ ನೀವು ಹೇಳ್ಬೇಕಾದ್ರ ನಿಮಗೆ ಸ್ಪಷ್ಟವಾಗಿ ದೇಹ ರಕ್ತ ಬಹಳಷ್ಟು ಅವಶ್ಯಕತೆ ನಿಮ್ಗದ. ಕರ್ತನ ಮೇಜಿನಲ್ಲಿ ನೀವು ಪಾಲ್ಭಾಗಬೇಕು. ಕರ್ತನ ಮೇಜಿನಲ್ಲಿ ನೀವು ಪಾಲ್ಭಾಗಿದ್ದಾಗ ನಿಮ್ಗೆ ಬಹಳಷ್ಟು ಅದ್ಭುತದ ಕೆಲವೊಂದು ಮನೆ ಬಂದು ಕೊಡಬೇಕು ಸರ್. ಇವತ್ತು ಆಕ್ಚುಲಿ ಕರ್ತನ ಮೇಜ್ ಇಟ್ಟಿದ್ದಾನ, ಇಡಬೇಕಾಗಿದ್ದಿಲ್ಲ, ಅವಶ್ಯಕತೆ ಇದ್ದಿಲ್ಲ. ಬಟ್ ಕೆಲವರು ರಿಕ್ವೆಸ್ಟ್ ಮಾಡ್ಕೊಂಡಾರ, ಆಗುತ್ತೆ ಕೊಟ್ರಿ ಸರ್, ಆಗುತ್ತೆ ಕೊಟ್ಟಿರಿ. ಅಯ್ಯೋ ಸರ್ ನಾವು ಮಾಡ್ಬಿಟ್ಟು ನೆನಪೋಗಿ ಸರ್, ನಾವು ಹಬ್ಬ ನೆನಪೋಗಿ ಇವರಿಗೆ ಗವಿದ ಹೋಗಿ ಫ್ಯಾಷನ್ ಮಾಡಿ ಫೋಟೋ ಇಸ್ಕೊಂಡು ನೆನಪೋಗಿಲ್ಲ ಇವರಿಗೆ. ಸ್ಟೇಟಸ್ ಇಕ್ಲಾಗ ನೆನಪೋಗಿಲ್ಲ. ಅವತ್ತು ಕರ್ದಿನ ಐಟಮ್ 10-12 ಒಂದೆರಡು ಐಟಮು 10-12 ಐಟಮು ಕರ್ದಿನ ಐಟಮು ನೆನಪೋಗಿಲ್ಲ ಇವರಿಗೆ. ಏ ಮಮ್ಮಿ ಏನಾಗ್ಲತ್ತಿದ್ ಹೊತ್ತು ಏನಾಗ್ಲತ್ತಿದ್ದೇನೆ ಕದ ಹಾಕು ಕದ ಅದು ನೆನಪೋಗಿಲ್ಲ. ಫ್ರೆಶ್ ಇರ್ತಕ್ಕಂಥ ಐಟಮ್ ಸೇವನೆ ಮಾಡಿ ನೆನಪೋಗಿಲ್ಲ. ಒಂದು ವಸ್ತು ಇಸ್ಕೊಟ್ಟಿರಲ್ಲ ಅದು ನೆನಪೋಗಿಲ್ಲ ನಿಮ್ಗೆ. ಹಬ್ಬದಿನ ಮುಣಿಸ್ಕೊಡೋದು ನೆನಪೋಗಿಲ್ಲ. ಬಟ್ ಇದೇ ನೆನಪೋಗಿದೆ ಅಂತ ನೀವು ಕೊಡ್ತಿರ ನಮಗೆ ಗೊತ್ತೇ ಇಲ್ಲ. ಫ್ರೈಡೇ ಹೇಳಿದೇವೆ ಆಲ್ರೆಡಿ ಕಮ್ಯುನಿಟಿ ಸರ್ವಿಸ್ ಇರ್ತು ನೋಡ್ರಿ. ಅದಕ್ಕಿಂತ ಮುಂಚೆ ಸಂಡೇ ಹೇಳಿದೇವೆ ಕಮ್ಯುನಿಟಿ ಸರ್ವಿಸ್ ಕಂಪಲ್ಸರಿ ಇರ್ತು ನೋಡ್ರಿ. ಈ ದೇವರಿಗೆ ವರ್ಷ ನಮ್ಮನ್ನು ಕಳಿಸ್ಕೊಟ್ಟ ನಮಗಾಗಿ ಅವೆಲ್ಲ ನೆನಪೋಗ್ರಿ. ಆದರೆ ಯಾವ್ದು ನೆನಪೋಗಿಲ್ಲ? ಹಬ್ಬ ನೆನಪ ಹೋಗಿಲ್ಲ. ನಾವು ಬೇಡಿದ ಇಸ್ಕೊಟ್ಟಿಲ್ಲ. ಈ ವರ್ಷವೆಲ್ಲ ನೆನಪೋಗಲ್ಲ. ಅದು ಈ ವರ್ಷವೆಲ್ಲ ಅದು ಏನಾಗಲ್ಲ, ನೆನಪೇ ಹೋಗಲ್ಲ. ಅದು ಹೋಯ್ತದ್ರಿ. ನೀವು ಬೇಡಿಸ್ಕೊಡೋದು ಹೋಯ್ತದ, ನೆನಪೇ ಹೋಗಲ್ಲ. ಯಾರು ಮಾತಾಡ್ದ ಘರ್ ಅಂತಕ್ಕಂಥ ಶಬ್ದ ಒಳಗೆ ಬರ್ತದೆ. ಯಾಕ ನೀವು ಆಸೆ ಪಟ್ಟಿರಿ, ಅದು ನಿಮ್ಗೆ ಸಿಕ್ಕಿರಲ್ಲ. ಈಗ ನಿಮ್ಮ ಒಳಗೆ ಏನಂತ ಪದೇ ಇರ್ತದ, ಆಕ್ಷನ್ ಇರ್ತದೆ ಖಾಲಿ. ಇವತ್ತು ಹೇಳ್ಬೋದು ನಿಮ್ಮ ನಿಮ್ಮ ಸಿಸ್ಟಮ್ ಚೇಂಜಸ್ ಆಗೋಗ್ತದೆ. ವಿರುದ್ಧವಾಗಿ ಕಾರ್ಯಗಳು ಮಾಡಲಿಸ್ಬಿಟ್ಟದ. ಇದು ಮಾಡ್ತಕ್ಕಂಥ ಕಾರ್ಯನೇ ಸೈತಾನನು. ವೈರಿಮನ್ಸ್ ಇಟ್ಕೊಂಡು ಕರ್ತಂದೆ ರಕ್ತ ನೀವು ಸೇವೆ ಮಾಡ್ತಕ್ಕಂಥದ್ದನ್ನು ಬಿಟ್ಟು ನೀವು ಲೋಕಾವಿದ್ಯಾಗಿ ನೀವು ಮಾರ್ಪಟ್ಟು ಚೇಂಜ್ ಆಗ್ತಿರಂದ್ರ ಈ ಕೊನೆ ದಿನ ನೀವು ಎದ್ದು ಮಾಡ್ಲಿಕ್ಕೆ ಅವಕಾಶ ನಿಮ್ಗಿಲ್ಲ. ಇದು ಕೂಡ ದೇವ್ರು ನಿಮ್ಗೆ ನ್ಯಾಯ ತೀರಿಸ್ತಾನೆ. ದೇವ್ರದ್ದು ಕೂಡ ನಿಮ್ಗೆ ನ್ಯಾಯ ತೀರಿಸ್ತಾನೆ. ಸಭೆಯ ರೂಲ್ಸ್, ಒಂದು ಸಭೆದ ಒಂದು ರೂಲ್ಸ್ ಅಂದ್ರ ಆ ರೂಲ್ಸ್ ಅನ್ನು ಪರಿಪಾಲನೆ ಮಾಡುತ್ತಾ ಒಂದೊಳ್ಳೆ ನಡೆಯುವುದ್ರೆ ಎಷ್ಟು ಉತ್ತಮ. ಅನ್ಸ್ಪೆಕ್ಟೆಡ್ ಆಗಿ ನೀವೇನೋ ಕಾರ್ಯ ನಡೆದೋಯ್ತು. ಅನ್ಸ್ಪೆಕ್ಟೆಡ್ ಆಗಿ ಏನೋ ಸಮಸ್ಯೆ ಆಗಿದೆ, ಯಾರೋ ಡೆತ್ ಆಗ್ಯಾರ, ಏನೋ ಹೋಗ್ಲೇಬೇಕಾಗ್ಯದ ಅಂದ್ರೆ ನೀವು ಹೋದ್ರೆ ನಡೀತದೆ ಪ್ರೇರೆ. ಯಾರು ನಮ್ಮಲ್ಲಿ ಡೆತ್ ಆಗ್ಯಾರಂತೆ ನಾ ಚರ್ಚ್ ಬಿಟ್ಬಿಟ್ಟು ಹೋಗಿ ನೋಡಿರಿ. ಅವಾಗ ಏನ್ರಿ ಹೋಗಿ ನೋಡಿರಿ. ನಮ್ಮ ರಿಲೇಷನ್ದಾಗ ನಮ್ಮ ಬಾಳಗದಾಗ ನಾನು 24 ಸಂಡೇ ದಿನನೇ ಸೇವಾ ಕಾರ್ಯಕ್ರಮ. ಇಲ್ಲಿ ಬಂದು 6 ದಿನ ಮುಗಿಸ್ಕೊಂಡು ನಿಮ್ಗೆ ಸ್ವಲ್ಪ ಮಟ್ಟಿಗೆ ಎಷ್ಟು ವಾಕ್ಯ ಹೇಳಿ ಆ ಸಮಯವನ್ನು ತೆಗೆದುಕೊಂಡು ಆಲಯದಲ್ಲಿ ಬಂದು ತಿರುಗಿ ನಾನು ಮಾಡಿರೋರಿಗೆ ಸೇವೆ ಕಾರ್ಯಕ್ರಮ ಹೋಗ್ರಿ. ನೀವು ಹಬ್ಬದ ನೀವು ಹೇಳ್ತೀರಿ ನಮ್ಗೆ ಅಷ್ಟೇ. ಎಲ್ಲಿಗೂ ಅಡ್ಡಾಡ್ಲಕ್ಕ ಹೋಗ್ತಕ್ಕಂಥ ನೇಮಗಳಿಗೆ ಹೇಳ್ಕೊಂಡು ಹೇಳ್ತೀರಿ. ಅವತ್ತಿನ ದಿನನೇ ನಿಮ್ಗೆ ಭಾನುವಾರ ದಿನನೇ ಎಲ್ಲ ಬರ್ತೋರಿದ್ದು. ಬೇರೆ ಸಮಯ ನಿಮಗೆ ಸಿಗಲ್ಲ. ಹಾಗಾಗಿ ಸಹಿತ ನಿಮ್ಮನ್ನು ಇಷ್ಟು ಭಯಂಕರವಾಗಿಸ್ತದೆ ಹೇಳ್ಕೊಂಡು ನಿಮ್ಮನ್ನು ನಾಶನ ಮಾರ್ಗದಲ್ಲಿ ಹಾಕುವ ಪ್ರಯತ್ನ ಪಡತನ ಅಷ್ಟು ಭಯಂಕರವಾಗಿ. ಆದ್ರೆ ದೇವರ ಉದ್ದೇಶ ಏನಾದ್ರು ಗೊತ್ತದನ್ನ ಆತನ ಭಾಷಣೆಗಳಿಂದ ನಿಮ್ಗ ಸ್ವಸ್ಥತೆ ಮಾಡ್ಯಾನ. ನೀವು ಸೂಕ್ಷ್ಮ ಉಂಟು ಮಾಡ್ಬೇಕೆಂಬುದಾಗಿ ನಿಮ್ಮ ದಂಡನೆಯ ಆತನ ಭೂಷಣ್ ನೀವು ಬಂದಂತ ಶಿಕ್ಷೆಯನ್ನು ಆತನು ಸಹಿಸಿಕೊಂಡು ಪ್ರಿಯತೆ. ಆತ ನಿಮ್ಮನ್ನು ಶಿಕ್ಷಿಸಿಲ್ಲ. ಇದೆಲ್ಲ ನಿಮಗಾಗಿ ಮಾಡಿಲ್ಲ. ಆತ ಇನ್ನೊಬ್ಬರಿಗಾಗಿ ಮಾಡಿಲ್ಲ ಪ್ರಿಯರೇ, ಇನ್ನೊಬ್ಬರಿಗಾಗಿ ಮಾಡಿಲ್ಲ, ನಿಮಗಾಗಿ ಮಾಡ್ಯಾನ. ನೀವು ದೇವ್ರ ಕಡೆ ಮನಪೂರ್ವಕವಾಗಿ ತಿರುವುದರೆ ನಿಮ್ಗೆ ಬಹಳಷ್ಟು ಒಂದು ಅವಶ್ಯಕತೆ ಕರ್ತನ ಸನ್ನಿಧಿ ಇಲ್ಲದ ಪ್ರಿಯರೇ. ನೀವು ಒಂದಿನ ನೀವು ಸಮಾಧಿಯಲ್ಲಿ ಮುಚ್ಚಲ್ಪಡ್ತಕ್ಕಂಥ ಜನರಿಲ್ಲ. ನೀವು ಶಿಕ್ಷೆಗೆ ಪಾತ್ರ ಆಯ್ತಕ್ಕಂಥ ನೀವು ಜನರಲ್ಲ ಪ್ರಿಯರೇ. ನೀವು ರಕ್ಷಣೆಗೆ ಪಾತ್ರ ಆಯ್ತಕ್ಕಂಥ ಜನರಾಗ್ತದೆ. ಹಲ್ಲೆಲೂಯಾ. ನೀವು ಎದಕ್ಕೆ ಪಾತ್ರ ಆಯ್ತಕ್ಕಂಥವ್ರಿದ್ದೀರಿ? ನೀವು ರಕ್ಷಣೆ ಪಾತ್ರ, ಶಿಕ್ಷಕ ಪಾತ್ರ ಇರ್ತಕ್ಕಂಥ ವ್ಯಕ್ತಿಗಳು ನೀವಲ್ಲ. ಕರ್ತನು ಬರೋ ಸಮಯದಲ್ಲಿ ನೀವು ಏನ್ ಹೇಳ್ತೀರಿ? ನಿಮ್ಮ ಸಮಾಧಿಗಳು ತೆರೆಯಲ್ಪಡ್ತಾವ. ಸ್ಪಷ್ಟವಾಗಿ ಮುಚ್ಚಲ್ಪಡಕ್ಕೆ ಅವಕಾಶ ಇಲ್ಲ. ನ್ಯಾಯಶೀಲದ ಮುಂದೆ ನಿಂತಿದ್ರಲ್ಲಿ ನಿಮ್ಗೊಂದು ಸಪರೇಟ್ ಆಗಿ ಒಂದು ಕೋಣೆ ದೇವರು ಮಾಡಿರ್ತಾನೆ. ಅದ್ಭುತವಾಗಿರ್ತಕ್ಕಂಥ ಕೋಣೆ ಅಂತ ಪ್ರೇರಿ. ಆ ದರ್ಶನ ನೋಡಿದ್ರೆ ಗೊತ್ತದ.
ಅದ್ಭುತವಾಗಿ ಕೋಣೆ ನಿಮಗೆ ದೇವರು ಇಟ್ಟಿರ್ತಾರೆ. ಆ ಕೋಣೆಯಲ್ಲಿ ಸುಂದರವಾಗಿರ್ತಕ್ಕಂಥ ಪ್ಲೇಸ್, ಅದ್ಭುತವಾಗಿರ್ತಕ್ಕಂಥ ಪ್ಲೇಸ್. ಆ ಈಶ್ವರದಲ್ಲಿ ಕರ್ತನ್ನು ಆಶ್ರಯಿಸುತ್ತಾ ಸ್ತುತಿ ಮಾಡುತ್ತಾ ಆರಾಧನೆ ಮಾಡುತ್ತಾ, ಅಲ್ಲಿ ಯಾವುದಕ್ಕೂ ಒಂದು ಇಲ್ಲಿ ಯಾವುದಕ್ಕೂ ಕೊರತೆಲ್ಲ. ಇಲ್ಲಿ ಭೂಮಿದಾಗ ಒಂದು ನೋಡಿದ್ರೆ ಒಂದು ಅಲ್ಲಿ ಸಿಂಹ ಮನುಷ್ಯರು ಆಟ ಆಡ್ತಾರೆ ಪ್ರೇರಲ್ಲಿ, ಒಂದೇ ಜಗಲಿರ್ತಾರೆ. ಆಕಳು ಒಂದೇ ಜಗಲಿರ್ತದ, ದನ ಕರುಗಳು ಒಂದೇ ಜಗಲಿರ್ತಾವ, ಆಡು ಕುರಿಗಳು ಒಂದೇ ಜಗಲಿರ್ತಾವ, ಮನುಷ್ಯರು ಒಂದೇ ಜಗಲಿರ್ತಾರ. ವಿಷ ಪದಾರ್ಥವಾಗಿರ್ತಕ್ಕಂಥ ಜಂತುಗಳಿಗೆ ನಾವು ಭಯ ಪಡುತ್ತಿದ್ದೆವು. ಆ ದಿನ ವಿಷ ಪದಾರ್ಥ ಆಗಿರ್ತಕ್ಕಂಥ ಜಂತುಗಳು ನಿಮ್ಮ ಜೊತೆ ಆಟ ಆಡ್ತಾವ. ನಿಮ್ಗೆ ಯಾವುದೂ ಕೇರ್ ಮಾಡ್ಲಿಕ್ಕೆ ಚಾನ್ಸಸ್ ಆಫ್ ದೇವರು ಕೊಟ್ಟಿಲ್ಲ. ಅಲ್ಲಿ ಸುಖದ ಸಮೃದ್ಧಿದ ಸಂತೃಪ್ತಿ ಆ ಸ್ಥಳದಲ್ಲಿ ದೇವರು ನಿಮಗಾಗಿ ಪ್ರತ್ಯೇಕವಾಗಿಟ್ಟಂತೆ ನಿಮ್ಗೆ ಯಾವ ಕೊರತೆ ಇರಲ್ಲ. ಹಲ್ಲೆಲೂಯಾ. ನಿಮ್ಗೆ ಯಾವ ಕೊರತೆ ಇರಬಾರ್ದೆಂಬ ಉದ್ದೇಶ ಇಟ್ಕೊಂಡು, ನಿಮ್ಮ ಒಳಗ ಯಾವ ಸಮಸ್ಯೆ ಇರಬಾರ್ದೆಂಬ ಉದ್ದೇಶ ಇಟ್ಕೊಂಡು ತನ್ನ ಶರೀರವೆಲ್ಲ ಗಾಯ ಮಾಡ್ಕೊಡೋಣ ತನ್ನ ನಿಮ್ಗಾಗಿ ಆತನು ಚಚ್ಚಲ್ಪಟ್ಟನ ತಾನು ಸ್ಪಷ್ಟವಾಗಿ ನಿಮಗಾಗಿ ಆತನು ನೀವು ಸೂಕ್ಷ್ಮವನ್ನು ಅನುಭವಿಸಬೇಕೆಂಬ ಉದ್ದೇಶ ಇಟ್ಕೊಂಡು ಮರಣ ದಂಡನೆಯನ್ನು ಅನುಭವಿಸೋಣ ತಾನು ಸ್ಪಷ್ಟವಾಗಿ. ನಿಮಗೆ ಆರೋಗ್ಯ ಇರಬೇಕೆಂಬುದಾಗಿ ತನ್ನ ಶರೀರವೆಲ್ಲ ಗಾಯ ಮಾಡ್ಕೊಡೋಣ ತಾನು. ನನ್ನ ಸೋದರ, ನೀವು ಕರ್ತನ ಸನ್ನಿಧಿಯನ್ನು ಬಲವಾಗಿ ಆಶ್ರಯಿಸಿಕೊಂಡು ಕರ್ತನ ವಾಕ್ಯವನ್ನು ಕೇಳಿ ಸ್ಪಷ್ಟವಾಗಿ ನೀವು ಅನುಭವಿಸಿ ನಡೆಯುವುದರೆ ಎಷ್ಟು ಒಂದು ಉತ್ತಮ, ಎಷ್ಟು ಒಂದು ಅದ್ಭುತ ನಿಮ್ಮ ಜೀವಿತದಲ್ಲಿ ಅವರು ಮಾಡ್ತಕ್ಕಂಥನಾಗಿರ್ತಾನೆ. ಅದಕ್ಕೆ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ವಿಷಯವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಎಬ್ಬಿಸ್ತಾನಂತ? ಕಡೆ ದಿನದಲ್ಲಿ. ಯಾವಾಗ ದೇವರು ಬರುತ್ತಾನೋ ಆತನ ಬರುವ ಸಮಯದಲ್ಲಿ ನಿಮ್ಮನ್ನು ಆತನು ಮೇಲಕ್ಕೆ ಎಬ್ಬಿಸ್ತಾನೆ. ನೀವು ಎದ್ದೇಳ್ತಕ್ಕಂಥ ಜನರಾಗಿದ್ದೀರಿ, ನೀವು ಕೂಡ್ತಕ್ಕಂಥ ಜನ. ಅದಕ್ಕೆ ಜೋಲ್ ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಸುಧಾರಿಸ್ಕೊಡಿ ಅಂತ ಹೇಳ್ತಾನೆ. ನಡುಗುವ ಮೊಣಕಾಲುಗಳು ಸುಧಾರಿಸ್ಬೇಕು. ಜೋಲ್ ಬಿದ್ದ ಕೈಗಳು ಹಿಂಗೆ ಬಿದ್ದದ್ದು ಎಡಗಾಗದಂದ್ರೂ ಕೂಡ ಈ ಕೈಗಳು ನೀವು ಎತ್ತಿ ದೇವರಿಗೆ ಸ್ತುತಿ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಸ್ಥಿತಿ ಪರಿಸ್ಥಿತಿ ಗೊತ್ತೇನೋ ಗೊತ್ತಿಲ್ಲ, ಆದರೆ ದೇವರು ಒಂದು ನೀವು ಉನ್ನತ ಸ್ಥಾನಕ್ಕೆ ತರುವುದಕ್ಕಾಗಿ ಆತನು ಪ್ರಯಾಸ ಪಟ್ಟಂತೆ. ಅದಕ್ಕೆ ಈ ಸಣ್ಣ ಸಂದೇಶ ದೇವರ ಮೇಲೆ ಜೀವಿತಕರವಾಗಿ, ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ದೇವರು ಮಾರ್ಪಡಿಸಿ ನಾವು ಪ್ರಾರ್ಥನೆ ಮಾಡಿ ಕರ್ತನೆಗೆ ನಿಮ್ಮನೆ ಆತ್ಮ ಪ್ರಾಣ ಶರೀರ ಒಪ್ಪಿಸಿಕೊಟ್ಟು ಮರೆಯುತ್ತೇವೆ. ಪ್ರಾರ್ಥನೆ. ಮೌನವಾಗಿರದೆ ಪ್ರಾರ್ಥಿಸಿ. ನೀವು ಸೂಕ್ಷ್ಮವನ್ನು ಅನುಭವಿಸಬೇಕೆಂಬುದಾಗಿ ಆತನು ಚಚ್ಚಲ್ಪಟ್ಟ. ಆತನು ನೀವು ಮಾಡಿದ ಅಪರಾಧಗಳ ದಿಶೆಯಿಂದ ಆತನಿಗೆ ಶರೀರವೆಲ್ಲ ಗಾಯಗಳಾಗಿರುತ್ತವೆ. ಆತನ ಎಲ್ಲೆಲ್ಲಿ ಪೆಟ್ಟು ಬಿದ್ದವೋ ಆತನ ಬಾಸುಂಡೆಗಳಿಂದ ನಿಮ್ಗೆ ಗುಣಪಡಿಸಂತೀರಿ. ಅಂದರೆ ಒಳ್ಳೆಯ ಆರೋಗ್ಯವನ್ನು ದೇವರು ನಿಮ್ಮನ್ನು ಕೊಟ್ಟಿದ್ದಂತೀರಿ. ದೇವರಿಗೆ ಕೊಟ್ಟಿದ್ದ ಆರೋಗ್ಯನ ಏನು ಮಾಡಲಿಕ್ಕೆ ದೇವರ ಸತ್ಯ ಪೋಷಣೆ ಆಗಬೇಕು. ನನ್ನ ಆರೋಗ್ಯ ಕೊಟ್ಟಿದ್ದೇವೆ, ಸ್ವಲ್ಪ ಇದಾದ ಆಸ್ತಿಗಳನ್ನು ಕೊಟ್ಟಿದ್ದೇವೆ, ಹೆಂಡತಿ ಮಕ್ಕಳು ಯಜಮಾನ ಕುಟುಂಬ ತಾಯಿ ತಂದೆ ಕೊಟ್ಟಿದ್ದೇವ್ರಿ ನಮಗೆ. ಆದರೆ ಎಲ್ಲವನ್ನು ಕೊಟ್ಟಿದ್ದೇವ್ರೆ, ನನ್ನಲ್ಲಿ ಕೊಟ್ಟಿದ್ದೀನಿ, ನಾನು ನಿನಗಾಗಿ ಏನು ಮಾಡಲಿದ್ದೇವ್ರಿ ಎಂಬುದಾಗಿ ಒಂದು ಸಲ ಹೇಳ್ತೀನಿ. ಎಲ್ಲವನ್ನು ದೇವರನ್ನು ಕೊಟ್ಟಿದ್ದೇವೆ ಲೋಕದಲ್ಲಿ, ಇನ್ನೂ ಕೊಡ್ತಕ್ಕಂಥ ದೇವರಾಗಿದ್ದೆ. ಆದರೆ ಕೊಡ್ತಕ್ಕಂಥ ನಾನು ಏನು ಅರ್ಪಿಸಲಿ ದೇವರು ನಿನಗೆ ಎಂಬುದಾಗಿ ಒಂದು ಸರ್ತಿ ಪ್ರಾರ್ಥನೆ ಮಾಡ್ತೇನೆ. ಸೋದರ ನೀವು ರಕ್ಷಣೆ ಇಲ್ಲೇನೋ ವಾಕ್ಯ ಕೇಳಿದೆ, ರಕ್ಷಣೆ ತೆಗೆದುಕೊಳ್ಳಕ ಅಂದ್ರೆ ದೀಕ್ಷೆ ಸಹ ತೆಗೆದುಕೊಳ್ಳಬೇಕಾಗಿ ಹಿಂದಕ್ಕಾಗಲಾಗ್ತದೆ. ಆ ಪಾಪದಲ್ಲಿ ಮುಳುಗಿಸಕ್ಕಂಥ ಸೈತನ್ಯನು ಪದೇ 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 ನಿನ್ನ ಶೋಧಿಸಬೇಕಂತಾಗಿದ್ದಾನೇನೋ. ತುಳಿಯಂತ ಹಾವುಗಳನ್ನು ತೇಳುಗಳನ್ನು ತುಳಿಯುವಂತ ಅಧಿಕಾರ ನಿಮ್ಮನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಆ ಪಾಪದ ಜೀವಿತಕ್ಕೆ ಖಂಡಿಸು. ಪಾಪ ಮಾಡ್ತಕ್ಕಂಥ ಜೀವಿತವೇ ನನ್ನಿಂದ ತೊಳೆದು ಹೋಗು ಎಂಬುದಾಗಿ ಖಂಡಿಸೋದಕ್ಕ ದೇವರಿಂದ ತೆಗೆದು ನಿನ್ನನ್ನು ಆರೋಗ್ಯ ಕೊಡ್ತಕ್ಕಂಥನಾಗಿದ್ದಾನೆ, ಆಶೀರ್ವಾದ ಮಾಡ್ತಕ್ಕಂಥನಾಗಿದ್ದಾನೆ, ನಿನಗೆ ರಕ್ಷಣೆ ಕೊಡ್ತಕ್ಕಂಥನಾಗಿದ್ದಾನೆ, ನಿನಗ ಕೊನೆಯ ದಿನದಲ್ಲಿ ಎಬ್ಬಿಸ್ತಕ್ಕಂಥನಾಗಿದ್ದಾನೆ. ಕೊಂಡಿ ನನ್ನ ತಂದೆ ದೇವರನ್ನು ಯೇಸು ಕ್ರಿಸ್ತನನ್ನು ಹಿಡಿದುಕೊಂಡಿಲ್ಲ, ನಿನ್ನನ್ನು ಕೂಡ ಮರಣದ ಕೊಂಡೆ ನಡೆಯಲ್ಲ. ಎತ್ತಿರ್ತಕ್ಕಂಥ ವ್ಯಕ್ತಿ ಆಗತ್ತೆ, ಈ ಪರಿಶುದ್ಧ ಪಟ್ಟಣದಲ್ಲಿ ಹಂಚಿರ್ತಕ್ಕಂಥ ವ್ಯಕ್ತಿ ಆಗತ್ತೆ. ಪರಲೋಕವೇ ನಿನ್ನದದ, ಪರಲೋಕವೇ ನಿನ್ನದದ. ಆ ಪರಲೋಕದಲ್ಲಿ ನೀ ಹಂಚಿಕ್ಕುವಾಗ ಎಷ್ಟೋ ಸಂಭ್ರಮ, ಎಷ್ಟೋ ಸಂತೋಷ ನಡೆದ. ಮಾರ್ಪಟ್ಟೆ ಜೀವಿತದಲ್ಲಿ ಮಾರ್ಪಡ್ತೆ
ಮಾರ್ಪಟ್ಟಿದ್ದು, ಅನೇಕ ವಿಷಯದಲ್ಲಿ ಪಾಪ ದ್ರೋಹ ಅಪರಾಧ ಮಾಡಿದೆ. ದೇವರೇ ನನ್ನ ಕ್ಷಮಿಸು ಎಂಬುದಾಗಿ ನೀವು ಪ್ರಾರ್ಥಿಸ್ತೇವೆ. ಧೂಳಿನ ನೆಲದೊಳಗೆ ಅನೇಕ ಜನರು ಎಚ್ಚೆತ್ತು, ಕೆಲವರು ನಿಂದನ ನಿತ್ಯ ತಿರಸ್ಕಾರವನ್ನು, ಕೆಲವರು ನಿತ್ಯ ಜೀವನ ಅನುಭವಿಸುತ್ತಾರೆ. ನೀವು ನಿತ್ಯ ಜೀವನ ಬೇಕಾಗಿತ್ತು, ನಿತ್ಯ ನಿಂದನ ತಿರಸ್ಕಾರ ನೀವು ಬೇಕಾಗಿಲ್ಲ. ಇವತ್ತು ನೀವು ಮಾರ್ಪಡುವುದಾದರೆ ದೇವರಿಗೆ ನಿತ್ಯ ಜೀವನ ಕೊಡುವ ಸಿದ್ಧನಾಗಿದ್ದಾನೆ. ನಾನು ಮಾರ್ಪಡುತ್ತೆ, ಮಾರ್ಪಟ್ಟು ಪ್ರಾರ್ಥನೆ ಮಾಡ್ತೇವೆ. ಅಯ್ಯ ನಿಮಗೆ ಸ್ತೋತ್ರ ದೇವರೇ ಎಂಬುದಾಗಿ ನಾನು ಮಾರ್ಪಡಿಸ ಶುದ್ಧೀಕರಿಸ್ತೇವೆ. ನಾನು ದೀಕ್ಷೆಯನ್ನು ತೆಗೆದುಕೊಂಡು ಕೂಡ ಕೆಲವು ಪಾಪ ಮಾಡಿದ್ದೇವೆ, ಅದನ್ನು ಕ್ಷಮಿಸುವುದಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕ್ಷಮಿಸ್ತೇವೆ. ತೆಗೆದುಕೊಳ್ಳುವಂಥ ವ್ಯಕ್ತಿಗಳ ವಿಷಯನ ಪ್ರಾರ್ಥಿಸಿದ ಅವುಗಳ ಕಂಸದಲ್ಲಿ ಕ್ರಿಸ್ತ ಯೇಸುವನ್ನು ಸೇರುವುದಕ್ಕಾಗಿ ದೀಕ್ಷೆಯನ್ನು ಮಾಡಿಕೊಳ್ಳುವಾಗ ಇದಕ್ಕೆ ಯಾವ ಕುಲ, ಯಾವ ಮತ್ಸರ, ಮತ ಎಂಬುದಾಗಿಲ್ಲ, ಯಾವ ಹೆಸರು ಕೊಡಲ್ಪಟ್ಟಿಲ್ಲ. ನೀನಷ್ಟೇ ಕ್ರಿಸ್ತ ಯೇಸುವನ್ನು ಸೇರುವ ದೀಕ್ಷೆಯನ್ನು ಮಾಡಿಕೊಂಡು ನೀನು ಪರಿಶುದ್ಧನಾಗಿ ಜೀವನ ಮಾಡು. ಕರ್ತನ ವಾಕ್ಯದನುಸಾರ ನಮ್ಮೆಲ್ಲರಿಗೂ ಮಾತಾಡಿದ ಸ್ತೋತ್ರ. ಕೇಳಿದ ನಮ್ಮೆಲ್ಲರೂ ಸಿಗುತ್ತಲೇ ಆಶೀರ್ವಾದಕರ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸು. ಅನೇಕ ಜನರು ಮಾರ್ಪಟ್ಟಿದ್ದಾರೆ, ಮಾರ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಜೀವಿತದಲ್ಲಿ ಅದ್ಭುತ ಮಾಡು. ಇನ್ನು ಮುಂದೆ ನಿಮ್ಮ ಮಕ್ಕಳು ಯಾವ ಪಾಪದರು ಅಪರಾಧದಲ್ಲಿ ತೋರುವುದಕ್ಕಾಗಿ ಮಾಡ್ಕೊಡ್ತೇನೆ. ವಾಕ್ಯದನುಸಾರ ಮಾತಾಡಿ ನನಗೆ ನಮ್ಮೆಲ್ಲರೂ ರಕ್ಷಿಸಕ್ಕಾಗಿ ನನಗೆ ಸ್ತೋತ್ರ. ಅದರ ದೇಶ ಪುರಸ್ಸಲ್ಲಿ ಪ್ರಾರ್ಥನೆ ಮಾಡಿ ఆయన ಒಳ್ಳೆಯದಾಗಿ ಜೀವನ ಮಾಡೋದನ್ನು ಸರಿಯಾಗಿ ನಾವು ಬೇಡಿ ಪಡ್ಕೊಂಡಿದ್ದೇವೆ. ಆಮೇನ್ ಆಮೇನ್.